ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ಹಗಲು ಇರುಳು ಎಲ್ಲ ಸಮಯದಲ್ಲೂ ಎಲ್ಲ ಸ್ಥಳದಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯರೇ, ಧ್ಯಾನ ಸಂಗಮ ಕಾರ್ಯಕ್ರಮದ ರೂವಾರಿಗಳಿಗೆ ವಂದಿಸಿ, ಎಲ್ಲ ಸ್ಕೈ ಟ್ರಸ್ಟ್ಗಳಿಗೂ, ಅದರ ಪದಾಧಿಕಾರಿಗಳಿಗೂ, ಎಲ್ಲ ಪ್ರೊಫೆಸರ್ಗಳಿಗೂ, ವಿಶ್ವ ಸಮುದಾಯ ಸೇವಾ ಸಂಘಕ್ಕೂ ಅದರ ಅಧ್ಯಕ್ಷರಾದ ಪದ್ಮಶ್ರೀ ಎಸ್.ಕೆ. ಮೈಲಾನಂದನ್ ಸರ್ ಅವರಿಗೂ ವಂದಿಸ್ತಾ, ಕರ್ನಾಟಕ ವಲಯದ WCC ಅಧ್ಯಕ್ಷರಿಗೂ ಗಣಪತಿ ಸರ್ ಅವರಿಗೂ, ಸ್ಮಾರ್ಟ್ ವಿಭಾಗದ ಉಪಾಧ್ಯಕ್ಷರಾದ ವಿಜಯ ಮೇಡಮ್ ಅವರಿಗೂ ವಂದಿಸುತ್ತಾ, ನನಗೆ ಇಲ್ಲಿಯವರೆಗೆ ಮಾರ್ಗದರ್ಶನಕ್ಕಾಗಿ ಸಿಕ್ಕಿದ ಎಲ್ಲ ಗುರುಗಳನ್ನು ಸ್ಮರಿಸಿ ವಂದಿಸಿ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸೋಣ. ಆತ್ಮೀಯರೇ, ಕುಂಡಲಿನಿ ಯೋಗವನ್ನ ಗೃಹಸ್ಥನಿಗೆ ಹೇಳಿಕೊಡದೇ ಇರುವಂತಹ ಒಂದು ಕಾಲ ಇತ್ತು. ಬ್ರಹ್ಮಚಾರಿನೇ ಆಗ್ಬೇಕಿತ್ತು. ಇನ್ನು ಹೆಣ್ಮಕ್ಳಿಗಂತೂ ಅದು ಕನಸಿನ ಮಾತೆ. ಮಹಿಳೆಯರಿಗದು ಸಾಧ್ಯನೇ ಇರಲಿಲ್ಲ. ನಾವು ಆಳೆಯಾರಿಗೆ ಹೋಗಿ ಬಂದ ಮೇಲೆ ನಮ್ಗೆ ಅರ್ಥ ಆಯ್ತು, ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರು ಗೃಹಸ್ಥನಿಗೂ ಮತ್ತೆ ಮಹಿಳೆಯರಿಗೂ ಬ್ರಹ್ಮಜ್ಞಾನವನ್ನ ಬೋಧಿಸಿ ನೀನು ಬ್ರಹ್ಮಜ್ಞಾನಿ ಎಂದು ಹಾರೈಸಿ ಕಳಿಸಿದ್ದನ್ನ ಕಣ್ಣಾರೆ ಕಂಡ ನಮ್ಮ ಕಣ್ಣುಗಳು ನಿಜವಾಗಲೂ ಒದ್ದೆಯಾಗಿದ್ದವು. ಆದರೂ ಗೃಹಸ್ಥನಾಗಿದ್ದುಕೊಂಡು ಬ್ರಹ್ಮಜ್ಞಾನವನ್ನ ಪಡೆಯಬಹುದೇ, ದೈವ ಸಾಕ್ಷಾತ್ಕಾರವನ್ನ ಪಡೆಯಬಹುದೇ ಅನ್ನೋದ್ರಲ್ಲಿ ಇನ್ನೂ ಕೆಲವು ಅನುಮಾನಗಳು ನಮಗಿವೆ. ಅದರ ಬಗ್ಗೆ ಈ ದಿನ ನಾವು ಚರ್ಚಿಸೋಣ. ಇದಕ್ಕಾಗಿ ನಾನು ಭಗವದ್ಗೀತೆಯ ಭಗವಂತನಿಗೂ ವೇದಾದ್ರಿ ಮಹರ್ಷಿಗಳಿಗೂ ಚಿರಋಣಿಯಾಗಿ ಅವರ ಕೃಪೆಯನ್ನು ಕರುಣೆಯನ್ನು ಬೇಡ್ತಾ, ಸರ್ವಶಕ್ತ ದೈವದ ಕೃಪೆಯನ್ನು ಬೇಡ್ತಾ, ನಿಮ್ಮೆಲ್ಲರ ಆತ್ಮಗಳಿಗೆ ವಂದಿಸಿ ಈ ದಿನದ ಸಂಜೆಯ ಕಾರ್ಯಕ್ರಮದ ವಿಚಾರಕ್ಕೆ ಹೋಗೋಣ. ಗೃಹಸ್ಥನಿಗೆ ಪರಿಪೂರ್ಣತೆ ಸಾಧ್ಯವೇ? ಬಹಳಷ್ಟು ಜನ ನನ್ನನ್ನ ಪ್ರಶ್ನೆ ಮಾಡ್ತಾರೆ, ಆಸ್ಪಿರೆಂಟ್ಸ್, ಶಿಕ್ಷಾರ್ಥಿಗಳು. ನಾವು ಗೃಹಸ್ಥರಾಗಿದ್ದೀವಿ, ಬ್ರಹ್ಮಜ್ಞಾನವನ್ನು ಕಲ್ತಿದ್ದೀವಿ, ನಾವು ಬ್ರಹ್ಮಜ್ಞಾನಿಗಳಾಗಲಿಕ್ಕೆ ಸಾಧ್ಯವೇ? ಯಾಕೆಂದ್ರೆ ಹಿಂದೆ ಬ್ರಹ್ಮಜ್ಞಾನಿಗಳಾಗಬೇಕಾಗಿದ್ದಂತಹ ಕಠಿಣವಾದ ಮಾರ್ಗಗಳನ್ನ ಸಾಧಿಸಿದ ತಪಸ್ವಿಗಳಿಗೆ ಮಾತ್ರ ಬ್ರಹ್ಮಜ್ಞಾನ ಸಿಗ್ತಾ ಇತ್ತು. ನಾವು ಗೃಹಸ್ಥರಾಗಿದ್ದುಕೊಂಡು ಗೃಹ ಕೃತ್ಯದ ಜೊತೆಗೆ ನಮ್ಮ ಎಲ್ಲ ಸಾಂಸಾರಿಕ ಪ್ರಾಪಂಚಿಕ ವ್ಯವಹಾರಗಳನ್ನೂ ಮಾಡಿಕೊಂಡು, ಗೃಹ ಕೃತ್ಯಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಮನೆಯಲ್ಲಿ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ಹೇಳಿ. ಇಷ್ಟೆಲ್ಲ ಇದ್ದು ತತ್ವನ ಕಲ್ತ್ಕೊಂಡು ಏನೋ ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ನಮಗೂ ಬ್ರಹ್ಮಜ್ಞಾನ ಸಿಗುತ್ತಾ? ನಾವು ಪರಿಪೂರ್ಣತೆಯನ್ನ ಪಡೆಯಬಹುದಾ? ನಾವು ಪರಿಪೂರ್ಣ ಆಗಬಹುದಾ ಅನ್ನೋದು ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ತಿರುವಳ್ವಾರ್ ಗುರುಗಳನ್ನ ನಾನು ಈ ವಿಚಾರದಲ್ಲಿ ಸ್ಮರಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅವರು ಹೇಳ್ತಾರೆ, ಗೃಹಸ್ಥ ಧರ್ಮವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ, ಗೃಹಸ್ಥ ಧರ್ಮವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಸಾಧಿಸಬಹುದಾದ
ಎಲ್ಲ ಪಾರಮಾರ್ಥಿಕ ಸುಖಗಳನ್ನು, ಎಲ್ಲ ಪಾರಮಾರ್ಥಿಕ ಪರಿಪೂರ್ಣತೆಯಿಂದ ಹಿಡಿದು ಒಬ್ಬ ಜ್ಞಾನಿಯಾಗಿ, ಬ್ರಹ್ಮಜ್ಞಾನಿಯಾಗಿ, ಪರಮ ಪದವಿ, ಮುಕ್ತಿ ಬದುಕಿರುವಾಗಲೇ ಪಡೆದು ಆನಂದವಾಗಿ, ಸುಖವಾಗಿ, ಸಂತೋಷವಾಗಿ ಜೀವನ ಮಾಡುವಂತಹ ಎಲ್ಲ ಸುಖಗಳನ್ನು ಗೃಹಸ್ಥನಾಗಿದ್ದುಕೊಂಡೇ ಪಡೆಯಬಹುದು. ಇತರ ಧರ್ಮ ಅನುಯಾಯಿಗಳಾಗಿ ಪಡೆಯಬಹುದಾದ ಎಲ್ಲ ಸುಖವನ್ನು, ಎಲ್ಲ ಧರ್ಮ ಮಾರ್ಗದಲ್ಲಿ ಹೋಗಿ ತಪಸ್ಸು ಮಾಡಿ ಯಾವ ಬ್ರಹ್ಮಜ್ಞಾನವನ್ನು ಪಡಿತಾರೋ, ಏನನ್ನ ಪಡಿತಾರೋ ಆ ಎಲ್ಲಾ ಸುಖವನ್ನು, ಫಲವನ್ನು ಗೃಹಸ್ಥನಾಗಿದ್ದುಕೊಂಡೇ ಸಾಧಿಸಬಹುದು. ಇನ್ನು ಅನುಮಾನ ಬೇಡ ಸ್ನೇಹಿತರೆ. ಜೊತೆಗೆ ಸನ್ಯಾಸಿ ತಪಸ್ಸಿಗೋಗಿ ಬ್ರಹ್ಮಜ್ಞಾನವನ್ನು ಪಡೆಯುವಾಗ ಅವನು ಒಬ್ಬನನ್ನು ಮಾತ್ರನೇ ಚಿಂತನೆ ಮಾಡ್ತಾನೆ, ಅವನೊಬ್ಬನ ಕೇರವನ್ನು ತಗೊಳ್ತಾನಷ್ಟೇ. ಆದ್ರೆ ಗೃಹಸ್ಥ ಜೀವನ ಎಲ್ಲರಿಗೂ ಆಧಾರವಾದದ್ದು. ಗೃಹಸ್ಥ ಧರ್ಮವನ್ನು ಸರಿಯಾಗಿ ಪರಿಪಾಲಿಸಿದರೆ ಎಲ್ಲವನ್ನೂ ಪಾಲಿಸಿದಂತೆ. ಸನ್ಯಾಸಿ ತಾನು ಮಾಡುವ ಕಠಿಣ ತಪಸ್ಸಿನ ಫಲವನ್ನು ಗೃಹಸ್ಥ ಸುಲಭವಾಗಿ ಪಡೆಯುತ್ತಾನೆ. ತಿರುವಳ್ಳುವಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೃಹಸ್ಥನಿಗೆ ದೊರೆಯದುದು ಬೇರೇನೂ ಇಲ್ಲ, ಎಲ್ಲವೂ ಗೃಹಸ್ಥನಾದವನಿಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವೇದಾತ್ರಿ ಮಹರ್ಷಿಗಳು ಗೃಹಸ್ಥರಿಗೂ ಕುಂಡಲಿನಿ ದೀಕ್ಷೆಯನ್ನು ನೀಡಿ ಕುಂಡಲಿನಿ ಯೋಗಿಗಳನ್ನಾಗಿ ಮಾಡಿ ಬ್ರಹ್ಮಜ್ಞಾನ ಪಥದ ದಾರಿಯಲ್ಲಿ ಸಾಗೋ ಮಾರ್ಗವನ್ನು ಕೊಟ್ಟಿರೋದನ್ನ ನಾವುಗಳೆಲ್ಲ ನೋಡಿದ್ದೀವಿ. ಗೃಹಸ್ಥರಿಗೂ ಪರಿಪೂರ್ಣತೆ ಸಾಧ್ಯ ಅಂತೇಳಿ ವೇದಾತ್ರಿ ಮಹರ್ಷಿಗಳು ಹೇಳಿದ್ದಾರೆ. ಇನ್ನು ಭಗವದ್ಗೀತೆ ಹತ್ರ ಹೋದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ದು ಮನುಷ್ಯ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಪಡಿಬಹುದು, ಸಾಧ್ಯವಿದೆ ಅಂತೇಳಿ ಭಗವದ್ಗೀತೆಯನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಈ ಮೂರು ಜ್ಞಾನಿಗಳ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ನಾವು ಬರ್ಬೋದು. ಗೃಹಸ್ಥ ಅಥವಾ ಗೃಹಸ್ಥೆ ಪರಿಪೂರ್ಣತೆಯನ್ನು ಪಡಿಬಹುದು, ಅನುಮಾನ ಬೇಡ. ಹಾಗಾದ್ರೆ ಏನ್ ಮಾಡಬೇಕು ಪರಿಪೂರ್ಣತೆ ಪಡೆಯೋದಕ್ಕೆ? ಅದನ್ನು ಬಹಳ ವಿಶದವಾಗಿ ಈ ಮೂರು ಮಹನೀಯರು ತುಂಬಾ ಸರಳವಾಗಿ ವಿವರಿಸಿದ್ದಾರೆ. ಅದರಲ್ಲಿ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಗೃಹಸ್ಥನು ಪರಿಪೂರ್ಣತೆನ ಪಡಿಬೇಕು ಅಂತ ಹೇಳ್ತಾರೆ. ಅವನು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಬಹಳ ಸುಲಭವಾದ. ಅದಕ್ಕೆ ಹೆಸರು ತ್ಯಾಗ ಅಂತ ಹೇಳ್ತಾರೆ. ತ್ಯಾಗವೇ ಮುಖ್ಯ ಸಾಧನ. ಹಲವಾರು ಮಾರ್ಗಗಳಿಂದ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬಹುದು. ಆದರೆ ಗೃಹಸ್ಥನಾಗಿದ್ದು ಗೃಹಸ್ಥ ಧರ್ಮದ ಪಾಲನೆಯನ್ನ ಮಾಡ್ಕೊಳ್ತಾ ಉಳಿದ ಎಲ್ಲರನ್ನೂ ಸಮಾಜದಲ್ಲಿ ಸಾಕ್ತಾ ಎಲ್ಲರಿಗೂ ಆಧಾರವಾಗಿ ಇರ್ತಾ ತಾನೂ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ಇದು ಒಂದೇ ಒಂದು ಮಾರ್ಗ, ತ್ಯಾಗದಿಂದ. ಇವತ್ತು ನಾವು ಈ ತ್ಯಾಗದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಮಗೆ ಇರುವ ಅನುಮಾನ ಪರಿಹಾರ ಆಗುತ್ತೆ. ಆತ್ಮೀಯರೇ, ತ್ಯಾಗ ಅಂದ್ರೆ ಏನು? ಕಾಶಿಗೋಗಿ ಗಂಗಾ ನದಿಯಲ್ಲಿ ಮಿಂದು ಒಂದು ಹಳೆಯ ಬಟ್ಟೆಯನ್ನೋ ಚಡ್ಡಿಯನ್ನೋ ಬದನೆಕಾಯಿ ತಿನ್ನೋದನ್ನೋ ಬಿಟ್ಟು ಬರೋದಲ್ಲ. ತ್ಯಾಗ ಅನ್ನೋದು ಒಂದು ಮಹತ್ ಸಾಧನೆ. ತ್ಯಜಿಸೋದು, ಬಿಟ್ಟು ಬಿಡುವುದು. ಏನು ಬಿಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಇಲ್ಲಿಂದ ಕಾಶಿಗೆ ಹೋಗಿ ಯಾತ್ರೆ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಏನ್ ಬಿಟ್ಟು ಬಂದ್ರಿ ಅಂದ್ರೆ, ನಾನು ಬದನೆಕಾಯಿ ತಿನ್ನಲ್ಲ ಇನ್ಮೇಲೆ. ಬ್ರಹ್ಮಜ್ಞಾನ ಬರ್ತಾ ಎಲ್ಲರಿಗೂ ಬದನೆಕಾಯಿ ತಿನ್ಬೇಡಿ ಅಂತ ಹೇಳ್ಬೇಡ. ಬ್ರಹ್ಮಜ್ಞಾನ ಯಾರಿಗೂ ಸಿಕ್ಕಿಲ್ಲ. ಬದನೆಕಾಯಿ ತಿನ್ನೋದ್ರಲ್ಲಿ ಬಿಡೋದ್ರಲ್ಲಿ ಬ್ರಹ್ಮಜ್ಞಾನ ಇಲ್ಲ.
ಸೊ ನಾವು ಏನನ್ನ ತ್ಯಜಿಸಬೇಕು, ಯಾವುದನ್ನ ನಾವು ಬಿಡಬೇಕು ಅನ್ನೋದ್ರ ಬಗ್ಗೆ ಮುಂದುವರಿಯೋಣ. ಈ ವಿಚಾರದಲ್ಲಿ ಕರ್ಮಯೋಗ ನಮಗೆ ಸಹಾಯ ಮಾಡುತ್ತೆ. ಕರ್ಮಯೋಗವೇ ವಿಶ್ವಧರ್ಮವಾಗಬೇಕು ಅನ್ನೋದು ಮಹರ್ಷಿಗಳ ಆಸೆ. ಅರ್ಜುನ, ನೀನು ಕರ್ಮಯೋಗಿ ಆಗು ಅನ್ನೋದು ಭಗವಂತನ ಭಗವದ್ಗೀತೆಯಲ್ಲಿನ ಆದೇಶ. ಧರ್ಮ ಮಾರ್ಗದಲ್ಲಿ ಇದ್ದು ಕರ್ಮವನ್ನ ಮಾಡಿ ಗೃಹಸ್ಥನಾಗಿದ್ದು ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನೋದು ಜ್ಞಾನಿಗಳ ಇಚ್ಛೆ. ಆದ್ರಿಂದ ಕರ್ಮಗಳನ್ನ ಮಾಡೋದನ್ನ ನಾವು ನಿಲ್ಲಿಸಬಾರ್ದು, ಕರ್ಮಗಳನ್ನ ಮಾಡಬೇಕು. ಹಾಗಾದ್ರೆ ಈ ಕರ್ಮಯೋಗದಲ್ಲಿ ನಾವು ಏನನ್ನ ಮಾಡಬಾರದು, ಏನನ್ನ ತ್ಯಾಗ ಮಾಡಬೇಕು ಅನ್ನೋದೇ ಪ್ರಮುಖವಾದ ವಿಚಾರ. ಒಂದು 7 ವಿಷಯಗಳಿದಾವೆ. ಬೇಗ ಬೇಗ ಹೆಚ್ಚು ವಿವರಣೆ ಇಲ್ಲದೆ ನೇರವಾಗಿ ನಿಮಗೆಲ್ಲ ಅರ್ಥ ಆಗತ್ತೆ, ಸರಳವಾಗಿ ಮುಂದುವರಿಯೋಣ. ಮೊದಲನೇದೇ ನಿಷಿದ್ಧ ಕರ್ಮಗಳ ಸಂಪೂರ್ಣ ತ್ಯಾಗ. ನಿಷಿದ್ಧ ಕರ್ಮಗಳು, ಮಾಡಬಾರದ ಕರ್ಮಗಳು ಮಾಡಬಾರದು. ಇದು ಗೃಹಸ್ಥನಿಗೆ ಮಾತ್ರ ಹೇಳಿದ್ದಾರೆ ಅಂತ ಅನ್ಕೋಬಾರದು ನಾವಿವತ್ತು. ಎಲ್ಲರೂ ಯಾರು ಪರಮ ಪದವಿ ಬೇಕು ಅಂತಾರೋ, ಪರಮ ಪದವಿ ಅಂದ್ರೆ ಪರಿಪೂರ್ಣತೆ, ಮುಕ್ತಿ, ಮೋಕ್ಷ, ಸಾಕ್ಷಾತ್ಕಾರ, ದೈವ ನೆಲೆಯಲ್ಲಿ ಒಂದಾಗುವ ವಿಚಾರ, ಯಾರಿಗೆಲ್ಲ ಬೇಕೋ ಅವರೆಲ್ಲರಿಗೂ ಇಂದಿನ ವಿಚಾರದಲ್ಲಿ ಒಂದು ಮಾರ್ಗದರ್ಶನ ಗುರುಗಳು ಕೊಡ್ತಾರೆ. ನಿಷಿದ್ಧ ಕರ್ಮಗಳ ಸಂಪೂರ್ಣ ತ್ಯಾಗ. ನಿಷಿದ್ಧ ಕರ್ಮಗಳು ಅಂದ್ರೆ ಏನು? ಕಳ್ಳಬೇಡ, ಕೊಲಬೇಡ, ಒಸಿಯ ನುಡಿಯಬೇಡ, ಅನ್ಯರಿಗೆ ಅಸತ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಬೇಡ. ದುರ್ಗುಣಗಳು. ಕಳ್ಳತನ, ವ್ಯಭಿಚಾರ, ಸುಳ್ಳು, ಮೋಸ, ಹಠ, ಬಲಾತ್ಕಾರ, ಹಿಂಸೆ, ಅಭಕ್ಷ್ಯ ಭೋಜನ, ತಿನ್ನಬಾರದನ್ನೆಲ್ಲ ತಿನ್ನೋದು, ಮತ್ತು ಪ್ರಮಾದ, ತಪ್ಪುಗಳನ್ನ ಮಾಡೋದು. ಎಷ್ಟು ಸುಲಭ ಅಲ್ವಾ? ನೀಚ ಕರ್ಮಗಳು ಅಂತ ಕರೀತಾರೆ. ಒಂದು ತೀರ್ಮಾನಕ್ಕೆ ಬರಬೇಕು. ಗೃಹಸ್ಥನಾದ ನಾನು ಕಾಯ ವಾಚ ಮನಸ ಈ ಕಳ್ಳತನ, ವ್ಯಭಿಚಾರ, ಸುಳ್ಳು, ಮೋಸ ಅನ್ನೋ ನಿಷಿದ್ಧ ಕರ್ಮಗಳನ್ನ ಮಾಡಬಾರದು, ತ್ಯಜಿಸಬೇಕು. ತ್ಯಜಿಸಬೇಕು ಅಂದ್ರೆ ಮಾಡಬಾರದು. ಎಲ್ಲೋ ಒಂದ್ಸರಿ ಮಾಡ್ಬೋದಾ? ಇಲ್ಲ. ಹಿಂದೆ ಮಾಡಿದ್ವಾ? ಹೌದು. ಇನ್ ಮುಂದೆ ಬೇಡ, ಮಾಡಬಾರ್ದು. ಸೊ ಮೊದಲನೇದೇನೆ ನಿಷಿದ್ಧ ಕರ್ಮಗಳು. ಏನೇನು ಮಾಡಬಾರದು ಅಂತ ಇದೆಯೋ ನಮಗೆ ವೇದಾತ್ರಿಯಮಲ್ಲಿ ಯಮ ನಿಯಮ ಅಷ್ಟಾಂಗ ಯೋಗದ ಮೊದಲನೇ ಭಾಗದಲ್ಲೇ ಹೇಳಿದ್ದಾರೆ. ಯಮ ಏನು ಮಾಡಬಾರದು ಅನ್ನೋದು, ಡೋಂಟ್ಸ್. ಸೊ ಮೊದಲನೇದು ನಾವು ಮಾಡಬೇಕಾಗಿರೋದು, ಏನನ್ನ ಮಾಡಬಾರದು ಅಂತ ಗುರುಗಳು ಮಾರ್ಗದರ್ಶನ ಕೊಟ್ಟಿರ್ತಾರೋ ಅದನ್ನ ಒಬ್ಬ ಗೃಹಸ್ಥನಾದವನು ಮಾಡಬಾರದು. ಇದು ಇತರರಿಗೂ ಅನ್ವಯಿಸುತ್ತೆ. ನಾನು ಗೃಹಸ್ಥನ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ, ಯಾಕಂದ್ರೆ ಇವತ್ತಿನ ಟಾಪಿಕ್ ಅದೇನೆ. ಆದ್ರೆ ಅದನ್ನ ಎಲ್ಲರೂ ಫಾಲೋ ಮಾಡಬಹುದು. ಎರಡನೇದು, ತನಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡುವಂತಹ ಕರ್ಮಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ವಾರ್ಥ ಕರ್ಮಗಳ ತ್ಯಾಗ, ಸ್ವಾರ್ಥಕ್ಕಾಗಿ ಮಾಡುವ ಕರ್ಮಗಳ ತ್ಯಾಗ. ಏನ್ ಮಾಡ್ತೀವಿ ಅಲ್ಲಿ? ಹೆಂಡತಿ, ಮಕ್ಕಳು, ಐಶ್ವರ್ಯ, ಬೇಕಾದ ಪ್ರಿಯವಾದ ವಸ್ತುಗಳನ್ನ ಪಡೆಯುವ ಉದ್ದೇಶದಿಂದ ಮಾಡುವ ಕರ್ಮಗಳನ್ನ ಮಾಡಬಾರ್ದು. ನೋಡಿ, ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಮಕ್ಕಳು ಬೇಕು ಅಂತೇಳಿ ಯಜ್ಞ, ಯಾಗ, ಹೋಮ ಮಾಡೋಂಗಿಲ್ಲ. ಐಶ್ವರ್ಯ ಬೇಕು, ವಸ್ತು ಬೇಕು ಅಂತ ಕೇಳಿಕೊಂಡು ಮಾಡುವಂತಹ ಕರ್ಮಗಳನ್ನ ಮಾಡೋಂಗಿಲ್ಲ. ಅಷ್ಟೇ ಅಲ್ಲ, ರೋಗ ಬಂತು, ಏನೋ ಕಷ್ಟ ಬಂತು, ಇದಕ್ಕೋಸ್ಕರ ಯಜ್ಞಗಳನ್ನ ಮಾಡೋದು, ದಾನ ಮಾಡೋದು, ತಪಸ್ ಮಾಡೋದು, ಉಪವಾಸ ಮಾಡೋದು, ಉಪಾಸನೆ ಮಾಡೋದು ಇತ್ಯಾದಿ ಸಕಾಮ ಕರ್ಮಗಳನ್ನು ಮಾಡಬಾರ್ದು. ಸಕಾಮ ಅಂದ್ರೆ
ಫಲ ಅಪೇಕ್ಷೆಯಿಂದ ಮಾಡುವಂತಹ ಕರ್ಮಗಳು. ರೋಗ ಬಂದ್ರೆ ರೋಗನ ವಾಸಿ ಮಾಡುವಂತ ನೀವು ಏನು ವ್ರತ ನಿಯಮ ತಪಸ್ಸನ್ನು ಮಾಡೋಂಗಿಲ್ಲ. ಇದೆಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡುವಂತಹ ಕರ್ಮಗಳು. ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಅಂದ್ರೆ ಮುಖ್ಯ ಅರ್ಥ, ಸ್ವಾರ್ಥಕ್ಕಾಗಿ ಮಾಡುವಂತಹ ಫಲಾಪೇಕ್ಷೆಯಿಂದ ಮಾಡುವಂತಹ ಕರ್ಮಗಳನ್ನ ಗೃಹಸ್ಥನಾದವನು ಮಾಡಬಾರ್ದು. ಸುಲಭ ಅಲ್ವಾ? ಯೋಚನೆ ಮಾಡ್ಬೇಕು ನೀವು. ಇವತ್ತಿನ ವಿಚಾರ ನಿಮ್ಮ ಯೋಚನೆಗೆ ಬಿಟ್ಟಿದ್ದು, ಚಿಂತನೆಗೆ ಬಿಟ್ಟಿದ್ದು. ಇದರಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನ ನಾವು ಫಾಲೋ ಮಾಡ್ತೀವಿ ಅಂದ್ರೆ ಆಗಲ್ಲ. ಎಲ್ಲವನ್ನು ಫಾಲೋ ಮಾಡಿದ್ರೆ ಮಾತ್ರ. 7 ವಿಧದ ತ್ಯಾಗಗಳು, 2 ತ್ಯಾಗ ಆಗಿದೆ ಈಗ. 2ನ್ನ ತ್ಯಜಿಸಿದೀವಿ ನಾವು ಅಂತ ತೀರ್ಮಾನ ಮಾಡ್ಕೋಬೇಕು. 3ನೇದು ದುರಾಸೆಯ ಸಂಪೂರ್ಣ ತ್ಯಾಗ. ದುರಾಸೆ ಅಂದ್ರೆ ನಿಮಗೆ ಗೊತ್ತಿದೆ, ಅಗತ್ಯವಾದದನ್ನ ಪಡೆಯೋದು ಆಸೆಯೂ ಅಲ್ಲ, ದುರಾಸೆಯೂ ಅಲ್ಲ. ಅದು ಅಗತ್ಯ ಅಷ್ಟೇ. ಪ್ರಕೃತಿಯ ನಿಯಮದಂತೆ ಅಗತ್ಯವಾಗಿ ಕರ್ಮಾನುಸಾರ ಏನ್ ಪಡೆಯುತ್ತೋ, ಏನ್ ಬರುತ್ತೋ, ಏನ್ ಪಡಿತೀವೋ ಅದನ್ನ ಪಡ್ಕೊಳ್ಳೋದು ಆಸೆಯೂ ಅಲ್ಲ, ಅದು ನಿಯಮ. ಅದಕ್ಕಿಂತ ಹೆಚ್ಚಾಗಿ ಬೇಕು ಅನ್ನೋದು ಆಸೆ, ಮತ್ತಷ್ಟು ಬೇಕು ಅನ್ನೋದು ದುರಾಸೆ. ಅಗತ್ಯದ ಲಿಮಿಟ್ ಅಲ್ಲಿ ಜೀವನ ಮಾಡಿದ್ರೆ, ವಸ್ತುಗಳನ್ನ, ವ್ಯಕ್ತಿಗಳನ್ನ, ಪದಾರ್ಥಗಳನ್ನ ಏನ್ ದೊರೆಯುತ್ತೋ, ಏನ್ ಸಿಕ್ಕಿದೆಯೋ ಅದರಲ್ಲೇ ತೃಪ್ತಿಯಾಗಿ ಜೀವನ ಮಾಡಿದ್ರೆ ಅದು ಆಸೆ ಅಲ್ಲ. ದೊರೆತದ್ದಕ್ಕಿಂತ ಇನ್ನೂ ಹೆಚ್ಚಿಗೆ ಬೇಕು ಅಂತ ಮುಂದುವರೆದು ಆಸೆ ಪಟ್ಟು ಹೋದರೆ ಅದು ದುರಾಸೆ. ಈ ದುರಾಸೆ ಅನ್ನೋದು ಧರ್ಮ ಮಾರ್ಗದಲ್ಲಿ ಮುಂದುವರಿಯೋಕೆ, ಸಾಕ್ಷಾತ್ಕಾರವನ್ನು ಪಡೆಯೋಕೆ ಅಡ್ಡಿ ಆಗತ್ತೆ. ಆಸೆ, ದುರಾಸೆ ಪರಿಪೂರ್ಣತೆಗೆ ಮಹಾಡಿ. ಆಸೆಯಲ್ಲಿ ನೈತಿಕ ಮಾರ್ಗವನ್ನು ಅನುಸರಿಸಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಆಸೆಯ ನಿರ್ಮೂಲನೆ ಮಾಡೋದಲ್ಲ, ಆಸೆಯನ್ನ ನೀತಿಬದ್ಧವಾಗಿ ಪೂರೈಸಿಕೊಳ್ಳಿ ಧರ್ಮ ಮಾರ್ಗದಲ್ಲಿ. ಕೆಲವು ಉದಾಹರಣೆಗಳು ಕೊಡೋದಾದ್ರೆ, ಗೌರವ, ಪ್ರತಿಷ್ಠೆ, ಹೊಗಳಿಕೆ ಇದೆಲ್ಲ ನಾವು ಬಯಸಬಾರ್ದು. ಬಂದ್ರೆ ಓಕೆ, ಬರ್ಲಿಲ್ವಾ ಬೇಡ. ಸೊ ನಾವು ದುರಾಸೆಯನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಹಲವಾರು ಎಕ್ಸಾಂಪಲ್ ಕೊಡ್ಬೋದು. ಈ ಎಲ್ಲ ಎಕ್ಸಾಂಪಲ್ಗಳು ನಿಮಗೆ ಈಗಾಗಲೇ ಗೊತ್ತಿರೋದ್ರಿಂದ ನಾನು ಈಚೆಗೆ ಸಮಯ ತಗೊಳ್ಳಕ್ ಹೋಗಲ್ಲ. ಮುಖ್ಯ ಅಂಶಗಳು, ತ್ಯಾಗ, ಎಷ್ಟು ವಿಧದ ತ್ಯಾಗನ ನಾವು ಮಾಡಬೇಕಾಗತ್ತೆ. ಒಬ್ಬ ಗೃಹಸ್ಥ, ಒಬ್ಬ ಗೃಹಸ್ಥೆ ಅಥವಾ ಯಾರೇ ಆಗ್ಲಿ ಪರಿಪೂರ್ಣತೆನ ಪಡಿಬೇಕಾದ್ರೆ ನಾವು ನಮಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದೇ ವಸ್ತುವನ್ನು ಬಯಸಬಾರದು. ಪಡೆಯೋದಲ್ಲ, ಬಯಸಬಾರದು. ಇಂಥದೇ ಹೆಂಡತಿ ಬೇಕು ಕೇಳಬಾರದು. ನಮ್ಮ ಕರ್ಮಾನುಸಾರ, ನಮ್ಮ ಕರ್ಮ ಫಲಕ್ಕೆ ತಕ್ಕದಾದಂತ ಹೆಂಡತಿ, ಮಕ್ಕಳು, ಐಶ್ವರ್ಯ ಬಂದೇ ಬರುತ್ತದೆ. ಇದು ಭಗವದ್ಗೀತೆಯ ಸಾರ, ಕರ್ಮಯೋಗದ ಸಾರ. ಜಾಣರ ಮೂಢರ ಕ್ರಿಯಾಫಲವಾಗಿ ಕಾಣುವ ಸುಖ ದುಃಖವು ಅವನೇ. ಕರ್ಮ ಫಲ ಭಗವಂತನಿಂದ ಬರಲ್ಲ. ನಾವು ಮಾಡುವ ಒಳ್ಳೆ ಕರ್ಮ, ಕೆಟ್ಟ ಕರ್ಮಗಳ ಆಧಾರದ ಮೇಲೆ ಫಲ ಬರುತ್ತೆ. ಕರ್ಮಯೋಗದ ಮೂಲ ಸತ್ಯವೇ ಕರ್ಮಣ್ಯ ಏವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅರ್ಜುನ, ಕರ್ಮ ಮಾಡು, ಫಲಾಪೇಕ್ಷೆ ಮಾಡೋದು ಬೇಡ, ಅದು ಬರುತ್ತೆ. ಬಹಳಷ್ಟು ನಮ್ಮ ದ್ವಂದ್ವಗಳಿಗೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಕಾರಣ ಏನು ಅಂದ್ರೆ, ನಮಗಿನ್ನೂ ಕರ್ಮಯೋಗದ ಮಹತ್ವನೇ ಅರ್ಥವಾಗಿಲ್ಲ. ನೀವು ಏನು ಕರ್ಮ ಮಾಡ್ತೀರಾ ಅದರಲ್ಲಿ ಮಾಡಬಾರದು ಯಾವುದು ಬಿಟ್ಬಿಡಿ, ಮಾಡುವ ಕರ್ಮ ಯಾವುದು ಮಾಡಿ. ಅದರಿಂದ ಏನನ್ನು ಬಯಸಬೇಡಿ. ಕರ್ಮವನ್ನು ಮಾಡುವುದಷ್ಟೇ ನಮಗಧಿಕಾರ.
ಇನ್ನು ನಾಲ್ಕನೇ ತ್ಯಾಗ, ನಾಲ್ಕನೇ ವಿಷಯಕ್ಕೆ ಬರೋಣ. ತನ್ನ ಸ್ವಾರ್ಥಕ್ಕಾಗಿ ಇತರರಿಂದ ಸೇವೆ ಮಾಡಿಸಿಕೊಳ್ಳುವುದರ ತ್ಯಾಗ. ನೋಡಿ, ತನ್ನ ಸ್ವಾರ್ಥಕ್ಕಾಗಿ ತನಗೋಸ್ಕರ ಇತರರಿಂದ ಸೇವೆಯನ್ನು ಮಾಡಿಸ್ಕೋಬಾರದು. ಯಾವುದೇ ಪದಾರ್ಥಗಳನ್ನ ಹೆಚ್ಚಾಗಿ ಬಯಸಬಾರದು. ಯಾರಿಂದನೂ ಪಡ್ಕೋಬೇಕು ಅನ್ನೋದನ್ನ ಇಚ್ಛೆನೂ ಮಾಡಬಾರ್ದು, ಸೇವೆನೂ ಮಾಡಿಸ್ಕೋಬೇಕು ಅನ್ನೋ ಬಯಕೆನೂ ಇರಬಾರ್ದು. ನಮಗಿದು ಜಾಸ್ತಿ ಇರುತ್ತೆ. ನಾವಾಗ್ಲೇ ಸ್ವಲ್ಪ ಎತ್ತರಕ್ಕೆ ಬಂದ ತಕ್ಷಣ 4 ಜನ ನಮ್ಮನ್ನು ಹೊಗಳ್ಬಿಟ್ರೆ, ಓ ನಾನು ಹೊಗಳ್ಬೇಕು, ನನಗೆ ಇವರೆಲ್ಲ ಸೇವೆ ಮಾಡಬೇಕು, ಇವರ ಹತ್ರ ಇಂಥ ಪದಾರ್ಥಗಳಿದೆ, ನನಗೆ ಬೇಕು, ಅವ್ರು ಅದನ್ನು ಕೊಡಬೇಕು. ಈ ಬೇಕು ಅನ್ನೋದನ್ನೇ ಬಿಡಲ್ಲ ನಾವು. ಪರಿಪೂರ್ಣತೆ ಹೇಗೆ ಸಾಧ್ಯ? ಯಾವುದು ಬೇಕು ಅನ್ನೋದಿದೆಯೋ ಪಟ್ಟಿ, ಲಿಸ್ಟ್ ಇದೆಯಲ್ಲ ನಿಮ್ಮ ಹತ್ರ, ಬೇಕುಗಳು ಇರಬಾರ್ದು. ಹಣಕ್ಕಾಗಿ ಬೇಡಿಕೆ ಇರಬಾರ್ದು. ಇತರರಿಂದ ಸೇವೆನ ಬೇಡಬಾರ್ದು. ಬೇಡೋದಿದು, ದೇವರೇ ನನ್ನ ತಲೆ ಬೋಳಿಸ್ಕೊಂತೀನಿ, ನನಗೆ 100 ಕೋಟಿ ರೂಪಾಯಿ ಬಿಸ್ನೆಸ್ ಕೊಡು, ನಿನಗೆ 10,000 ರೂಪಾಯಿ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. 100 ಕೋಟಿ ಲಾಭ ಬರಬೇಕು, ಆದ್ರೆ ದೇವರಿಗೆ ವಾಪಸ್ ಕೊಡೋದೆಷ್ಟು? 10,000. ದೇವರು ದಡ್ಡನ? 10,000ಕ್ಕೋಸ್ಕರ 10 ಕೋಟಿ ಕೊಡೋಷ್ಟು ಮೂರ್ಖನ? ಸಾಧ್ಯನೇ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಧರ್ಮ ಮಾರ್ಗದಲ್ಲಿ ಕರ್ಮವನ್ನು ಮಾಡು. ನೀನ್ ಕರ್ಮ ಮಾಡ್ತಾ ಹೋಗಷ್ಟೇ, ಅದು ನಿನಗೆ ಏನ್ ಕೊಡ್ಬೇಕು ಅದು ಕೊಡತ್ತೆ. ಆದ್ರೆ ಮುಖ್ಯ ಇಲ್ಲಿ ನಿಷಿದ್ಧ ಕರ್ಮವನ್ನ ಮಾಡಬಾರ್ದು. ಮೊದಲು ನಾವು ತಿಳ್ಕೊಂಡಿದೀವಿ, ನೀನು ಮಾಡುವ ಕರ್ಮ ಒಳ್ಳೆಯ ಮಾರ್ಗದಲ್ಲಿ ಇರಬೇಕು, ಪ್ರಕೃತಿ ನಿಯಮಕ್ಕೆ ಹೊಂದ್ಕೊಂಡೇ ಇರಬೇಕು, ಫಲಾಪೇಕ್ಷೆಯಿಂದ ಮಾಡಬಾರ್ದು, ದುರಾಸೆ ಇರಬಾರ್ದು, ಸ್ವಾರ್ಥಕ್ಕಾಗಿ ಏನನ್ನು ಬಯಸಬಾರ್ದು. ನಾನು ಎಲ್ಲವನ್ನು ರಿಪೀಟ್ ಮಾಡ್ತಾ ಹೋಗ್ತೀನಿ, ಕೆಲವನ್ನ. ಇದು ರಿಪೀಟ್ ಆಗಿದೆ ಅನ್ಕೋಬೇಡಿ, ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ಲಿ ಅನ್ನೋ ಒಂದೇ ಉದ್ದೇಶ. ಒಂದ್ ವೇಳೆ ನಾನು ಕೇಳಲಿಲ್ಲಪ್ಪ, ಯಾರೋ ಏನೋ ತಂದು ಕೊಡ್ತಾರೆ, ಅದನ್ನ ನಾವು ತಗೋಬಹುದಾ? ಕೆಲವು ಆತ್ಮೀಯರು ಫೋನ್ ಮಾಡ್ತಾರೆ, ಸರ್ ಇವತ್ತು ಮನೇಲಿ ಇರ್ತೀರಾ? ಬರ್ತೀವಿ. ಸರಿ ಬನ್ನಿ, ಇರ್ತೀನಿ. ಬರುವಾಗ ಒಂದು 5 ಕೆಜಿ ಆಪಲ್ ಹಣ್ಣು ಎಲ್ಲ ತಗೊಂಡ್ ಬರ್ತಾರೆ. ನಾನೇನ್ ಮಾಡ್ತೀನಿ ಗೊತ್ತಾ? ಅಯ್ಯೋ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ ಅಂತ ತಗೊಂಡು ಒಳಗೆ ಹೋಗ್ತೀನಿ. ನಾವು ಕೇಳ್ದಲೆ, ಯಾಚಿಸದೆ, ಬೇಡದಲೆ ಬರುವಂತಹ ಪದಾರ್ಥಗಳನ್ನು ಸ್ವೀಕರಿಸಬಾರ್ದು. ನೀವು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಇದೆಲ್ಲ ಗೃಹಸ್ಥನಾಗಿದ್ದುಕೊಂಡು ಅಥವಾ ಒಂದು ಸಾಧನೆ ಮೂಲಕ ಬ್ರಹ್ಮಜ್ಞಾನವನ್ನು ಪಡಿಬೇಕು ಅಂತಿರೋ ವ್ಯಕ್ತಿ ಏನಾದ್ರೂ ತಗೊಂಡೋಗಿ ಕೊಟ್ಟಾಗ ಬೇಡ ಅಂದ್ರೆ ಸುಮ್ಮನಾಗ್ಬಿಡ್ಬೇಕು. ಮುಂದೆ ಎಂದೂ ತಗೊಂಡೋಗಿ ಏನನ್ನು ಕೊಡಬಾರದು. ಅವನ ನಿಯಮ ಇದೆ ಆತರ. ಯಾಚಿಸದೆ ದೊರೆತ ಪದಾರ್ಥಗಳನ್ನು ತಗೋಬಾರದು. ಪದಾರ್ಥಗಳಿಗೋಸ್ಕರ ಯಾಚನೆ ಮಾಡಬಾರದು. ಒಂದ್ ವೇಳೆ ಬೇಡದೇ ಇದ್ರೆ ತಾನಾಗಿ ಬಂದ್ರು ಅದನ್ನು ಸ್ವೀಕರಿಸಬಾರದು. ಎರಡೂ ಕಷ್ಟ ಅಲ್ವಾ? ನಮಗ್ ಬೇಕಾದ ಅರ್ಥವನ್ನ ಕೇಳ್ಕೋಬೇಕು. ಒಂದ್ ವೇಳೆ ತಂದ್ಕೊಟ್ರೆ ಖುಷಿಯಿಂದ ತಗೋಬೇಕು. ಇದು ನಾವು ಕಲ್ತಿರೋದು. ಆದ್ರೆ ಇಲ್ಲಿ ಅದನ್ನ ಮಾಡಬಾರದು ಅಂತಾರೆ ಜ್ಞಾನಿಗಳು. ಅಷ್ಟೇ ಅಲ್ಲ, ನಾವು ಕೇಳದಲೇ ಯಾರಾದ್ರೂ ಏನಾದ್ರೂ ಸೇವೆಯನ್ನು ಮಾಡಿದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ, ಯಾವ ರೀತಿ ಸೇವೆ ಮಾಡ್ಬೋದು, ನನ್ನ ಸ್ವಾರ್ಥಕ್ಕೆ ನಾನು ಪಡಿಬೋದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ನನ್ನ ಸ್ವಾರ್ಥಕ್ಕೋಸ್ಕರ ಯಾರಾದ್ರೂ ಸೇವೆ ಮಾಡ್ತೀನಿ ಅಂತ ಬಂದ್ರು ಸ್ವೀಕರಿಸಬಾರ್ದು. ನೋಡಿ, ತ್ಯಾಗ ಎಷ್ಟು ಸುಲಭ, ಬಹಳ ಸುಲಭ ಅಲ್ವೇ? ಇದನ್ನ ಬಿಡ್ಬೇಕಾಗಿರೋದು ಬದನೆಕಾಯಿ ಅಲ್ಲ, ಯಾವುದೋ ಒಂದು ತರಕಾರಿ ಬಿಟ್ಬಿಡೋದು, ನಾನು ಉಪವಾಸ ಮಾಡ್ತೀನಿ ಅಂತ ಒಂದೊತ್ತು ಊಟ ಬಿಟ್ಬಿಡೋದು, ಇದರಿಂದ ಬರಲ್ಲ ಬ್ರಹ್ಮಜ್ಞಾನ. ಸಾಧ್ಯನೇ ಇಲ್ಲ. ಅಂತರಂಗ ಶುದ್ಧಿ ಎಷ್ಟೊಂದು ಆಗ್ಬೇಕು ಅಂದ್ರೆ ಇದೆಲ್ಲವನ್ನು ಮಾಡ್ಬೇಕು. ಯಾರಿಂದಲೂ ಸ್ವಾರ್ಥ ಸಾಧನೆಗಾಗಿ ಏನಾದ್ರೂ ಬೇಡುವ
ಸೇವೆಯನ್ನ ಮಾಡಿಸ್ಕೊಳ್ಳುವ ಇಚ್ಛೆಯನ್ನೂ ಮನಸ್ಸಿನಲ್ಲಿ ಮಾಡಬಾರದಂತೆ. ಜಸ್ಟ್ ವಿ ಶುಡ್ ನಾಟ್ ಥಿಂಕ್, ಓ ಇವರಿಂದ ನಾನು ಇದನ್ನು ಪಡೆಯಬಹುದು ಅಂದ್ರೆ ಹೋಯ್ತು, ಅಡ್ಡಿ ಆಯ್ತದು. ಬ್ರಹ್ಮಜ್ಞಾನದ ಮಾರ್ಗದಲ್ಲಿ ಒಂದು ಕಲ್ಲು ಅಡ್ಡ ಬಿತ್ತು, ಅದನ್ನು ತೆಗಿಬೇಕಾದ್ರೆ ಮತ್ತೆ ಸಾಧನೆ ಮಾಡ್ಬೇಕು ತಿರ್ಗಾ. ಈ ಸಂಗೀತ ಕಲ್ತಂಗೆ ನೀವು ಗುರುಗಳನ್ನ ಬದಲಾಯಿಸಿದ್ರೆ, ಸಂಗೀತ ಹೇಳ್ಕೊಡೋ ಗುರುಗಳು, ನೀವು ಯಾರ ಹತ್ರನೇ ಹೊಸ ಗುರು ಹತ್ರ ಹೋದ್ರೆ ಅವರು ಮೊದಲಿಂದ ಸಾಪಾಸ ಇಂದಾನೇ ಶುರು ಮಾಡ್ತಾರೆ. ನಾನು ಇಷ್ಟೊಂದು ಕಲ್ತಿದ್ದೀನಿ ಅಂದ್ರೆ, ನೀನ್ ಕಲ್ತಿರೋದು ಅಲ್ಲೇ ಇರ್ಲಿ, ನಾನು ಇಲ್ಲಿಂದ ಬರ್ತೀನಿ, ನಾನು ಹೇಳ್ಕೊಟ್ಟಂಗೆ ಹೇಳಿದ್ರೆ ನಿಮ್ಗೆ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾರೆ ಸಂಗೀತ ಮಾಸ್ಟ್ರು. ನನ್ಗೆ ಸಂಗೀತ ಬೇಕಾದ್ರೆ ಅವ್ರು ಹೇಳೋದಂಗೆ ಕೇಳಬೇಕು. ಇಲ್ಲೂ ಹಾಗೇನೆ, ಬ್ರಹ್ಮಜ್ಞಾನನೂ ಹಾಗೇನೆ, ಗೃಹಸ್ಥನ ಹಾಗೆ ನಿನಗೆ ಸಾಕ್ಷಾತ್ಕಾರ ಬೇಕು ಅಂದ್ರೆ ನೀನ್ ಇಂಥದ್ದು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನು ನಾವು ಮಾಡ್ಬೇಕು. 4, ನಿಷಿದ್ಧ ಕರ್ಮಗಳನ್ನ ಮಾಡಬಾರದು. ಯಾವ್ದಾವ್ದು ಮಾಡಬಾರ್ದು ಅದನ್ನ ಮಾಡಬಾರ್ದು. ಸ್ವಾರ್ಥಕ್ಕಾಗಿ ಮಾಡುವ ಕರ್ಮಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ದುರಾಸೆಯನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಸ್ವಾರ್ಥಕ್ಕಾಗಿ ಇತರರಿಂದ ಸೇವೆಯನ್ನಾಗ್ಲಿ ಅಥವಾ ವಸ್ತುಗಳನ್ನಾಗ್ಲಿ ಬೇಡಿ ಪಡ್ಕೊಳ್ಳೋದಾಗ್ಲಿ ಅಥವಾ ಬೇಡದೆ ತಾನಾಗಿ ಬರೋದನ್ನಾಗ್ಲಿ ಸ್ವೀಕರಿಸದೇ ಇರುವ ತ್ಯಾಗವನ್ನ ಮಾಡಬೇಕು. ಇದು 4ನೇದು. ಬಹಳ ಸುಲಭ ಇದೆ, ತ್ಯಾಗ ಮಾಡೋದು ತುಂಬಾ ಸುಲಭ. ಈ ಪಾಠ ಮುಗಿಯೋಷ್ರೊಳಗೆ ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಸುಲಭ ಅಂತೇಳಿ. ಇನ್ನು 5ನೇ ಒಂದು ಭಾಗಕ್ಕೆ ಬರೋಣ. 5ನೇಯ ತ್ಯಾಗ ಏನ್ ಮಾಡ್ಬೇಕು? ಈ 5ರಲ್ಲಿ ಒಂದು 7 ತ್ಯಾಗ ಇದಾವೆ. 5ನೇ ತ್ಯಾಗ ದೊಡ್ಡದು. ಕರ್ಮಯೋಗದಲ್ಲಿ ಬಹಳ ದೊಡ್ಡದಾದಂತ ತ್ಯಾಗಗಳಲ್ಲಿ 7 ಸಣ್ಣ ಸಣ್ಣ ತ್ಯಾಗಗಳನ್ನ ಮಾಡ್ಬೇಕು ನಾವು. ತುಂಬಾ ಸಣ್ಣದು ಸುಲಭ ಅಂತ ಹೇಳ್ತೀನಿ, ನಿಮ್ಗೂ ಹಾಗೆ ಅನ್ಸುತ್ತೆ. ಅದರಲ್ಲಿ ಮೊದಲನೇದು, ಪರಮಾತ್ಮನ ಭಕ್ತಿಯಲ್ಲಿ, ಪರಮಾತ್ಮನನ್ನು ಸೇವಿಸೋದರಲ್ಲಿ, ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಮಹಾ ಅರಿವನ್ನ ಅರಿಯೋದ್ರಲ್ಲಿ, ಸದ್ವಸ್ತುವನ್ನ ತಿಳ್ಕೊಳ್ಳೋದ್ರಲ್ಲಿ ಆಲಸ್ಯವಿರಬಾರದು, ಸೋಮಾರಿತನ ಇರಬಾರದು. ನಾಳೆ ಮಾಡೋಣ, ಧ್ಯಾನ ಇವತ್ತು ಮಾಡ್ಲಿಲ್ಲ ಪರವಾಗಿಲ್ಲ, ನಾಳೆ ಮಾಡೋಣ, ನಾಳೆ 2 ಸೇರಿಸಿ ಒಟ್ಟಿಗೆ ಮಾಡೋಣ. ಎಕ್ಸರ್ಸೈಸ್ ಇವತ್ತು ಮಾಡ್ಲಿಲ್ಲ, ಓಕೆ ನೋ ಪ್ರಾಬ್ಲಮ್, ಬೆಳಗ್ಗೆ ಸಾಯಂಕಾಲ ನಾಳೆ ಮಾಡ್ಬಿಡೋಣ. ನೋ ಆಲಸ್ಯ, ಸೋಮಾರಿತನ ಇರಬಾರ್ದು. ಏನು ಪರಮಾತ್ಮನ ಬಗ್ಗೆ, ಏನು ದೇವರ ಬಗ್ಗೆ ರಹಸ್ಯವಿದೆಯೋ ಅದನ್ನ ಶ್ರವಣ, ಕೇಳಲೇಬೇಕು. ಮನನ ಮಾಡಬೇಕು. ಅಧ್ಯಯನ, ಅಧ್ಯಾಪನ, ನಿಧಿಧ್ಯಾಸನ ಅಂತಾರೆ. ಮತ್ತೆ ಧ್ಯಾನ ಅಥವಾ ಜಪ, ಇವುಗಳನ್ನು ಮಾಡ್ಲೇಬೇಕು ನಾವು. ಪರಮಾತ್ಮನ ವಿಚಾರವನ್ನ, ಸತ್ಯವನ್ನ ಅರಿತು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ದಾರಿನಲ್ಲಿ ಅವುಗಳ ಶ್ರವಣ, ಮನನ, ಅಧ್ಯಯನ, ಅಧ್ಯಾಪನ, ಧ್ಯಾನ ಮತ್ತು ಜಪ, ಈ ಏನು ಕ್ರಮಗಳನ್ನ ನಾವು ಅನುಸರಿಸ್ತಾ ಇದೀವೋ ಅಥವಾ ಅನುಸರಿಸ್ಬೇಕೋ ಅದನ್ನ ಮಾಡಲೇಬೇಕು. ಅಂದ್ರೆ ಅರ್ಥ, ಕರ್ತವ್ಯ ಮಾಡುವ ಕರ್ಮಗಳಲ್ಲಿ, ನಮ್ಮ ಕರ್ತವ್ಯವಾಗಿ ಬರುವಂತಹ ಕರ್ಮಗಳಲ್ಲಿ ಆಲಸ್ಯ ಇರಬಾರದು, ಸೋಮಾರಿತನ ಇರಬಾರದು. ಅಷ್ಟೇ ಅಲ್ಲ, ಫಲಾಪೇಕ್ಷೆಯೂ ಇರಬಾರದು. ಇದು ಬಹಳ ಮೊದಲು 2 ಕೆಲಸ. ಕರ್ಮವನ್ನು ಮಾಡು, ಫಲವನ್ನು ಅಪೇಕ್ಷಿಸಬೇಡ. ಈ 2 ಮಾತನ್ನ ಅಷ್ಟೇ ನಾವು ಮಾತಾಡ್ತಿರೋದು. 2 ಮಾತು, ಜಾಸ್ತಿ ಇಲ್ಲ. ಕರ್ಮವನ್ನು ಮಾಡು, ಫಲಾಪೇಕ್ಷೆಯನ್ನು ಪಡಬೇಡ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯುವರ್ ಕರ್ಮ. ಡು ಕರ್ಮ, ಕರ್ಮ ತ್ಯಾಗ ಮಾಡಬಾರದು. ಕರ್ಮ ಫಲ ಸನ್ಯಾಸ, ಕರ್ಮ ಫಲ ತ್ಯಾಗ ಸನ್ಯಾಸ ಯೋಗ ಅಂತ ಭಗವದ್ಗೀತೆಯಲ್ಲಿ ಒಂದು ಚಾಪ್ಟರ್ ಬರುತ್ತೆ. ಕರ್ಮ ತ್ಯಾಗ ಅಂತ ಬರಲ್ಲ. ಅರ್ಜುನ ಕರ್ಮವನ್ನು ಮಾಡ್ಬೇಕು, ಎದ್ದೇಳು, ಬಿಲ್ ತಗೋ, ಫಲವನ್ನ ತ್ಯಾಗ ಮಾಡೋದು ನಿನಗೆ ಸಂಬಂಧ ಇಲ್ಲ. ಅದು ಆ ಫಲ, ಆ ಕರ್ಮಕ್ಕೆ ಏನ್ ಬರ್ಬೇಕು ಅದು ಬರುತ್ತೆ. ಯಾಕೆ ಬರ್ಬೇಕು? ಅದು ನಿಯಮ, ದೈವ ನಿಯಮ. ಆತ್ಮೀಯರೇ, ಈ 5ನೇ ತ್ಯಾಗದಲ್ಲಿ 2ನೇದು, ಪರಮಾತ್ಮನನ್ನ ಅರಿಯೋದ್ರಲ್ಲಿ ಆಸೆಯ ತ್ಯಾಗ. ನೋಡಿ, ಪರಮಾತ್ಮನನ್ನ ಪಡ್ಕೊಳ್ಬೇಕು ಅನ್ನೋ ಭಕ್ತಿಯಲ್ಲಿ ಆಸೆಯೂ ಇರಬಾರದಂತೆ. ಕರ್ಮವನ್ನಷ್ಟೇ ಮಾಡಬೇಕು, ಆಸೆನೂ ಇರಬಾರದಂತೆ. ಏನಾಗಂದ್ರೆ, ಮನಸ್ಸಿನಲ್ಲಿ, ಗೃಹಸ್ಥನು ತನ್ನ ಮನಸ್ಸಿನಲ್ಲಿ ಇಹಪರಗಳಲ್ಲಿ, ಅಂದ್ರೆ ಇಲ್ಲಿ ಆಗಲಿ ಅಥವಾ ಮೇಲೇನೋ ಸ್ವರ್ಗ ಇದೆಯಂತಲ್ಲ, ಅಲ್ಲಾಗಲಿ
ಯಾವುದೇ ವಸ್ತುಗಳನ್ನ ಪಡಿಬೇಕು ಅಂತ ಮನಸ್ಸಿನಲ್ಲಿಯೂ ಸಹ ಇಚ್ಛೆಯೂ ಇರಬಾರದು, ಬೇಡಬಾರದು. ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತೀವಿ? ಬೇಡ್ತೀವಿ. ಭಿಕ್ಷುಕರು ನಾವು ದೇವರ ಹತ್ರ. ನಮಗ್ ಗೊತ್ತಿಲ್ಲ, ನಮಗ್ ಹಂಗೆ ಹೇಳ್ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಬೇಡು. ಜ್ಞಾನಿಗಳು ಹೇಳ್ತಾರೆ, ನೋ, ದೈವನ ಸಾಕ್ಷಾತ್ಕಾರ ಪಡ್ಕೊಳ್ಳೋ ಹಾದಿನಲ್ಲಿ ನೀನಿದ್ರೆ, ದೇವರಲ್ಲಿ ನೀನು ಒಂದಾಗ್ಬೇಕು ಅನ್ನೋದಾದ್ರೆ, ದೇವರ ಪ್ರಾಪ್ತಿ ನಿನಗೆ ಸಿಗಬೇಕು ಅಂದ್ರೆ, ಅಯ್ಯ, ಇಹಪರಗಳಲ್ಲಿ ಯಾವುದೇ ಭೋಗ ವಸ್ತುಗಳನ್ನ ಬೇಕು ಅಂತೇಳಿ ನೀನು ಮನಸ್ಸಿನಲ್ಲಿಯೂ ಸಹ ಇಚ್ಛಿಸಬಾರದು. ಬಿಟ್ಬಿಡೋಣಲ್ವಾ? ಎಂತಹ ಕಷ್ಟ ಬಂದರು ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟಗಳ ಸಹಿಸುವ ಶಕ್ತಿ ಕೊಡು ರಾಮ. ಕಷ್ಟಗಳನ್ನ ಬೇಡ ಅಂತ ಕೇಳಬಾರ್ದು. ಅಯ್ಯೋ ದೇವರೇ, ನನ್ನ ಕಷ್ಟನ ಕಾಪಾಡು, ನನ್ನ ಕಷ್ಟನ ಹೋಗ್ಲಾಡ್ಸು, ನನ್ಗೆ ಸಂಕಟ ಬಂದಿದೆ, ಅದನ್ನ ದೂರ ಮಾಡು ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಹೋಗಿ ಹೋಮ ಹವನ ಯಜ್ಞ ಬೇಡಿಕೆ ಅರ್ಚನೆ ಕಲ್ಯಾಣೋತ್ಸವ ತಲೆ ಬೋಳ್ಸ್ಕೊಳ್ಳೋದು ಮಾಡಬಾರ್ದು. ಪ್ರಾಣ ಹೋದರೂ ಮಾಡಬೇಡ ಅಂತ. ಪ್ರಾಣ ಹೋಗೋ ಸಮಯ ಬಂದ್ರು ಬೇಡಬಾರ್ದಂತೆ. ಒಂದು ಉದಾಹರಣೆ ನೆನ್ಸ್ಕೊಳ್ಳೋದಾದ್ರೆ ಭಕ್ತ ಪ್ರಹ್ಲಾದನ ನೀವು ನೆನ್ಸ್ಕೋಬಹುದು. ಆನೆ ಕೈಲಿ ತುಳಿಸ್ತಾರೆ, ಹಾವಿನಿಂದ ಕಚ್ಚಿಸ್ತಾರೆ, ಬೆಟ್ಟದಿಂದ ತಳ್ತಾರೆ, ವಿಷವನ್ನೇ ಕುಡಿಸ್ತಾರೆ. ಆದ್ರೆ ಅವನು ನಾರಾಯಣನ ಹತ್ರ ಈ ಕಷ್ಟಗಳನ್ನ ಬೇಡ ಅಂತ ಹೇಳವೇ ಇಲ್ಲ. ನಾರಾಯಣ, ಇದನ್ನ ಸ್ವೀಕರಿಸ್ತೀನಿ, ಶಕ್ತಿ ಕೊಡು ಅಂತ ಅಷ್ಟೇ ಕೇಳ್ತಾವ. ಬಹಳ ಚೆನ್ನಾಗಿ ತಗೋಬೇಕು ಭಕ್ತ ಪ್ರಹ್ಲಾದನ ನೀತಿ ನಾವು ತಗೋಬೇಕು. ಧರ್ಮ ಮಾರ್ಗದಲ್ಲಿ ಇದ್ದು ಗೃಹಸ್ಥನಾಗಿದ್ದು ಖಂಡಿತ ಸಾಕ್ಷಾತ್ಕಾರವನ್ನ ಎಲ್ಲರಿಗಿಂತ ಬೇಗ ಪಡೆಯಬಹುದು ಅಂತ ತಿರುವಳ್ಳುವಾರ್ ಹೇಳಿದ್ದಾರೆ, ಜ್ಞಾನಿಗಳು ಹೇಳಿದ್ದಾರೆ, ಗೀತೆಯಲ್ಲಿ ಹೇಳಿದ್ದಾರೆ, ವೇದಾತ್ರಿ ಹೇಳಿದ್ದಾರೆ, ಎಲ್ಲ ಸಿದ್ಧಪುರುಷರು ಹೇಳಿದ್ದಾರೆ. ಎಲ್ಲಾ ಸಿದ್ಧಪುರುಷರು ಮ್ಯಾಕ್ಸಿಮಮ್ ಗೃಹಸ್ಥರಾಗಿದ್ದಂಥವ್ರು. ಮಂಡಲ ಮಿಶ್ರ ಮಹಾಜ್ಞಾನಿ, ಅವನ ಹೆಂಡತಿ ಅವನಿಗಿಂತ ಜ್ಞಾನಿ. ಮೈತ್ರಿ, ಗಾರ್ಗಿ ಮಹಾಜ್ಞಾನಿಗಳು. ಅವರೆಲ್ಲ ಮದುವೆ ಆಗಿದ್ರು ಗೃಹಸ್ಥರ ಸನ್ಯಾಸಿಗಳು, ಋಷಿಗಳು. ಗೃಹಸ್ಥ ಧರ್ಮದಿಂದ ನಾವು ಪರಿಪೂರ್ಣತೆಯನ್ನು ಪಡೆಯಕ್ಕೆ ಆಗಲ್ಲ ಅನ್ನೋದು ಸುಳ್ಳು ಮಾಡಿದ್ದಾರೆ. ಸೊ ಏನೇ ಬಂದ್ರು, ಎಷ್ಟೇ ಕಷ್ಟ ಬಂದ್ರು, ಏನೇ ಸಂಕಟ ಬಂದ್ರು, ಪ್ರಾಣ ಹೋಗುತ್ತೆ ಅಂದ್ರೂ ನಾವು ಭಗವಂತನಲ್ಲಿ ಈ ಕಷ್ಟ ಬೇಡ, ಈ ಸಂಕಟನ ಹೋಗಲಾಡಿಸು ಅಂತ ಕೇಳಬಾರ್ದು. ಕಷ್ಟ ಸಹಿಸುವ ಶಕ್ತಿ ಕೊಡು ರಾಮ. ಕಷ್ಟವನ್ನ ಬೇಡ, ಹೋಗಲಾಡಿಸು ಅಂತ ನಾನು ನಿನ್ನನ್ನು ಕೇಳಲ್ಲಪ್ಪ. ನನ್ನ ಕರ್ಮಾನುಸಾರ ಏನೋ ಬಂದಿದೆ, ಆದ್ರೆ ಅದನ್ನ ತಡೆಯುವ ಹೊರುವ ಶಕ್ತಿ ನನಗೆ ಕೊಡು ರಾಮ ಅಂತ ಹೇಳಿ ಕೇಳ್ಕೋಬೇಕು ಯಾವಾಗ. ಇನ್ನು ಅದರಲ್ಲೇನೆ ಆಸೆ ನೋಡಿ, ಭಕ್ತಿಯಲ್ಲಿ ಆಸೆ ಇರಬಾರದು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನೂ ಆಸೆ, ಏನೂ ಕೇಳಬಾರದು. ಹೋಗಿ ನಾವು ಏನೂ ಕೇಳದೆ ಕರ್ತವ್ಯವನ್ನ ಕರ್ಮವನ್ನ ಮಾಡ್ತಾ ಹೋಗ್ಬೇಕಷ್ಟೆ. ಅಭಿಮಾನದಿಂದ ಯಾರಿಗೂ ವರ ಕೊಡಬೇಡಿ. ಆಯ್ತು, ಅಥವಾ ದಾನನೂ ಮಾಡೋದು ಬೇಡ ಅಂತ ಹೇಳ್ತಾರೆ. ದಾನ ಮಾಡ್ತೀನಿ ಅಂತನೂ ನೀವು ಮಾತು ಕೊಡ್ಬಾರ್ದು. ಅಭಿಮಾನದಿಂದ ನೀವು ದಾನ ಮಾಡ್ತೀನಿ ಅಂತನೂ ಹೇಳ್ಬಾರ್ದು. ಭಗವಂತ ಕರ್ಮಾನುಸಾರ ಎಲ್ಲರಿಗೂ ಕೊಡ್ತಾನೆ ಅನ್ನೋದನ್ನ ನಂಬಿಕೊಂಡಿದ್ರೆ, ನಾವು ಇನ್ನೊಬ್ಬರಿಗೆ ಏನಾದರೂ ಕೊಡು ದೇವರೇ, ನಮಗೇ ಬೇಕು ಅಂತಾನೆ ಕೇಳಬಾರದು ಅಂತ ಹೇಳಿದ್ಮೇಲೆ ಇನ್ನೊಬ್ಬರಿಗೆ ಕೊಡು ಅಂತ ಕೇಳೋ ಅಧಿಕಾರ ನಮಗೆ ಇಲ್ಲ. ಕೇಡು ಮಾಡಿದ್ರು, ಯಾರಾದ್ರೂ ಕೇಡು ಬಯಸಿದ್ರು, ಯಾರಾದ್ರೂ ಶತ್ರುಗಳಾಗಿದ್ರು ಅವರುಗಳನ್ನ ಹಾರೈಸ್ಬೇಕಷ್ಟೇ. ಅವ್ರನ್ನ ಒಳ್ಳೆಯವರನ್ನಾಗಿ ಮಾಡು ಅಂತ ದೇವ್ರನ್ನ ಕೇಳೋದಲ್ಲ, ಅವರು ಹಾರೈಸ್ಬೇಕು, ಒಳ್ಳೆಯವರಾಗ್ಲಿ ಅಂತ ಹೇಳ್ಬೋದಷ್ಟೇ. ದೇವ್ರನ್ನ ಕೇಳೋಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂದ್ರೆ, ಆ ಕೆಡುಕು ಮಾಡುವ ಬುದ್ಧಿ, ಶತ್ರುತ್ವವನ್ನು ಪಡೆದಂತ ಬುದ್ಧಿ ಕರ್ಮಾನುಸಾರ ಅವರಿಗೆ ಬಂದಿರುತ್ತೆ. ಭಗವಂತ ನಿನಗೆ ಆರೋಗ್ಯ ಕೊಡ್ಲಿ, ಅವನ್ ಮಹಾ ಕರ್ಮ ಮಾಡಿರ್ತಾನೆ, ಆಯುಷನ್ನು ಕಳ್ಕೊಳ್ಳುವಂತ ಕೆಲಸಗಳನ್ನ ಮಾಡಿರ್ತಾನೆ. ನಾವು ಭಗವಂತ ನಿನಗೆ ಆಯುಷ್ ಕೊಡು ಅವನಿಗೆ ಅಂತ ಹೇಳಿದ್ರೆ ಭಗವಂತನಿಗೆ ಕಷ್ಟ ಆಗತ್ತೆ, ಕೊಡಕ್ ಆಗಲ್ಲ. ಅವನು ಹೇಳ್ತಾನೆ, ಕರ್ಮಾನುಸಾರ ಅವನು ಪಡಿತಾನೆ, ನಿನಗೆ ಯಾಕೆ ಚಿಂತೆ, ನೀನು ನಿನ್ನ ಚಿಂತೆ ಮಾಡು. ಭಗವಂತ ನಿನ್ನ ದುಃಖವನ್ನು ಹೋಗಲಾಡಿಸ್ಲಿ. ನಾವು ಭಗವಂತರೇ ಆ ಮಾರ್ಗದಲ್ಲಿ ಭಗವಂತನ ಅರ್ಥ ಮಾಡ್ಕೊಳ್ಳೋ ಹೋಗೋ ಮಾರ್ಗದಲ್ಲಿದ್ದೀವಿ. ಯಾರಿಗೋ ಬಂದ್ರೆ ನಿಮ್ ಕಷ್ಟ ದೂರವಾಗ್ಲಿ ಅಂದ್ರೆ ಅದು ಆಗಲ್ಲ. ಅದು ಅವರೇ ಮಾಡ್ಬೇಕು.
ಸತ್ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಕಷ್ಟಗಳನ್ನ ದೂರ ಮಾಡ್ಕೋಬೇಕು. ಇವತ್ತು ನಾವು ಭಗವಂತನಲ್ಲಿ ಆಸೆನ ಬೇಡಿಕೆಯಾಗಿ ಇಡಬಾರ್ದು. ಇನ್ನು ಸಾಂಸಾರಿಕ ವಸ್ತುಗಳಿಗಾಗಿ, ಸಂಸಾರಕ್ಕೆ ಕುಟುಂಬಕ್ಕಾಗಿ ಏನು ವಸ್ತುಗಳು ಬೇಕೋ ಅದನ್ನ ಬೇಕು ಕೊಡು ಅಂತ ನಾವು ಪ್ರಾರ್ಥಿಸಬಾರದು. ಗೃಹಸ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥಗಳಲ್ಲಿ ಧರ್ಮ ಮಾರ್ಗದಿಂದ ಅರ್ಥ ಅಂದ್ರೆ ಹಣ ಸಂಪಾದನೆ ಮಾಡುವ ಉದ್ಯೋಗ ಮಾಡ್ಬೇಕಷ್ಟೇ. ಅವನು ಧರ್ಮ ಮಾರ್ಗದಿಂದ ದುಡಿದು ಸಂಪಾದನೆ ಮಾಡಿ 5 ನೀತಿ ಸೂತ್ರಗಳಲ್ಲಿ ಹೇಳಿದ್ದಾರೆ. ತನ್ನ ದುಡಿಮೆಯಿಂದಲೇ ಬದುಕ್ತೀನಿ, ಅದನ್ನ ಇಲ್ಲಿ ಹೇಳ್ತಾ ಇರೋದು. ಸಾಂಸಾರಿಕ ವಸ್ತುಗಳಿಗಾಗಿ ಕೇಳಬಾರ್ದು, ಬೇಡಬಾರ್ದು, ದುಡಿದು ಸಂಪಾದನೆ ಮಾಡ್ಬೇಕಷ್ಟೆ. ಸೊ ಈ ರೀತಿ ಇಹದಲ್ಲಾಗಲಿ ಪರದಲ್ಲಾಗಲಿ ಯಾವುದೇ ವಸ್ತು ಬೇಕು ಅಂತ ಆಗ್ಲಿ, ಕಷ್ಟವನ್ನು ಹೋಗಲಾಡಿಸುವಂತೆಯೇ ಆಗ್ಲಿ, ಸಂಕಟವನ್ನು ದೂರ ಮಾಡುವಂತ ಆಗ್ಲಿ, ಯಾರಿಗಾದ್ರೂ ಕೇಡು ಬಯಸೋದನ್ನಾಗ್ಲಿ, ಯಾರಿಗಾದ್ರೂ ವರ ದಾನಗಳನ್ನು ಕೊಡೋದನ್ನಾಗ್ಲಿ, ಸಾಂಸಾರಿಕ ವಸ್ತುಗಳನ್ನ ಬೇಡ್ಕೊಳ್ಳೋದನ್ನಾಗ್ಲಿ ಬಿಡೋದೇ ಪರಮಾತ್ಮನ ಭಕ್ತಿಯಲ್ಲಿ ಆಸೆಯ ತ್ಯಾಗ. ಆಸೆ ಬಹಳ ತೊಂದರೆ ಕೊಡ್ತಾ ಇರೋದು ನಮಗೆ. ಆಸೆ ತುಂಬಾ ತೊಂದರೆ ಕೊಡ್ತಾ ಇದೆ. ಆಸೆ ಆಸೆ ಆಸೆ. ಇನ್ನು ಭಗವಂತನನ್ನ ಆರಾಧನೆ ಮಾಡುವಲ್ಲಿ ಹಲವಾರು ವಿಧಾನಗಳಿದೆ. ಕೆಲವರು ಪೂಜೆ ಅಂದ್ರೆ ಏನು? ಜಪ, ತಪ, ಧ್ಯಾನ, ಇದೆಲ್ಲ ಪೂಜೆನೆ. ಪೂಜೆ ಅಂದ್ರೆ ಬರೀ ಮಂಗಳಾರತಿ ಮಾಡೋದು, ಊದ್ಬತ್ತಿ ಹಚ್ಚೋದಲ್ಲ. ಭಗವಂತನ ಸೇವೆ ಮಾಡೋದು ಅಂದ್ರೆ ಅರ್ಚನೆ ಮಾಡೋದು, ಹೋಮ ಮಾಡೋದಲ್ಲ. ಪ್ರತಿಯೊಬ್ಬ ಮಾನವನಲ್ಲಿ ದೇವರಿದ್ದಾನೆ ಅನ್ನೋದನ್ನ ಅರಿತು ಅವನ ಸೇವೆ ಮಾಡೋದೇ ಪೂಜೆ. ಆಧ್ಯಾತ್ಮಿಕವಾಗಿ ಅರ್ಥ ತಗೋಬೇಕು ನೀವು. ಸೊ ಪೂಜೆಯಲ್ಲಿ ಆಸೆನೂ ಇರಬಾರ್ದು, ಸೋಮಾರಿತನೂ ಇರಬಾರ್ದು. ತ್ಯಾಗ ಮಾಡ್ಬೇಕು. ಪೂಜಿಸುವ ಸಮಯ ಬಂದಾಗ ಯಾವುದೋ ಏನೋ ಪೂಜೆ ಮಾಡಬೇಕು, ಏನೋ ಒಂದು ದೇವರ ಕಾರ್ಯ ನೀವು ಮಾಡಬೇಕು ಅನ್ನೋದು ನಿಮ್ಮ ಕರ್ಮಾನುಸಾರ ಬಂದ್ಬಿಡುತ್ತೆ. ನೀವು ಅದನ್ನ ಮಾಡ್ಬೇಕು. ಇಲ್ಲ ನಾನು ಭಗವಂತನ ಸಾಕ್ಷಾತ್ಕಾರದ ದಾರಿಯಲ್ಲಿ ಇದ್ದೀನಿ, ನಾನು ಅದನ್ನ ಮಾಡಲ್ಲ. ಸಾಕ್ಷಾತ್ಕಾರ ಆದ್ಮೇಲೆ ಮಾಡ್ಬೇಕೋ ಬೇಡವೋ ಬೇರೆ ಕತೆ. ಆದ್ರೆ ಈಗ ದಾರಿಯಲ್ಲಿ ಇದ್ದೀವಲ್ವಾ, ಈ ದಾರಿಯಲ್ಲಿರುವಾಗ ಈ ಕಾರ್ಯನ ಮಾಡ್ಬೇಕು ಅಂತ ಹೇಳ್ತಾ ಇರೋನು ಭಗವಂತನೇ. ಇದು ಭಗವಂತನ ಆಜ್ಞೆ. ಆ ಸಂಕಲ್ಪದಲ್ಲಿ ದೇವಸ್ಥಾನಗಳು ಹೇಳ್ತಾರೆ ನೋಡಿ, ಭಗವಂತನ ಪ್ರೀತ್ಯರ್ಥಂ, ಭಗವಂತನ ಆಜ್ಞಾನುಸಾರ, ಭಗವಂತನ ಪ್ರೀತಿಗಾಗಿ ನಾನು ಈ ಸೇವೆಯನ್ನು ಮಾಡುತ್ತೇನೆ. ಎಲ್ಲವೂ ಭಗವಂತನಿಂದ, ಭಗವಂತನಿಗೋಸ್ಕರ, ಭಗವಂತನಿಗಾಗಿ ಮಾಡುವಂತೆ ಇರಬೇಕು ನಮ್ಮ ಕಾರ್ಯ. ನನಗಾಗಿ, ನನಗೋಸ್ಕರ, ನನ್ನಿಂದ ಆಗಿದೆ ಅನ್ನೋದಲ್ಲ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಇಚ್ಛೆಯೂ ಇಲ್ಲದೆ, ಮನಸ್ಸಿನಲ್ಲಿ ಯಾವ ಇಚ್ಛೆಯೂ ಇಲ್ಲದೆ, ಬಹಳ ಸ್ವಚ್ಛವಾಗಿ ಹೇಳ್ತಾರೆ, ಮನಸ್ಸಿನಲ್ಲಿ ಫಲಾಪೇಕ್ಷೆಯ ಇಚ್ಛೆಯೂ ಇಲ್ಲದೆ ಉತ್ಸಾಹದಿಂದ, ಆಲಸ್ಯ ಇರಬಾರ್ದು, ಬಹಳ ಉತ್ಸಾಹದಿಂದ ನಾವು ಪರಮಾತ್ಮನನ್ನ ಧ್ಯಾನಿಸಬೇಕು. ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರಿಬೇಕು. ಇನ್ನು ಬಹಳಷ್ಟಿದೆ. ಮನೆಯಲ್ಲಿ ನಾವು ಬೋರ್ಡ್ ಹಾಕಂತೀವಿ, ಲಕ್ಷ್ಮಿ ಲಾಭವನ್ನು ಕೊಡಲಿ. ನಾವು ಸಾಧ್ಯ ಇಲ್ಲ. ಎಲ್ಲಿಂದ ಕೊಡ್ತಾರೆ ಲಕ್ಷ್ಮಿ ಲಾಭ? ನೀವು ದುಡಬೇಕು. ಬಂಡವಾಳ ಹಾಕಿ ದುಡಿದ್ರೆ, ಅದು ಸರಿಯಾಗಿದ್ರೆ, ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ಯೋಚನೆ ಮಾಡಿದ್ರೆ ನಿಮ್ಗೆ ಲಾಭ ಬರುತ್ತೆ. ನೀವು ಬರೀ ಬೋರ್ಡ್ ಹಾಕೊಂಡ್ರೆ ಏನಾಗುತ್ತೆ? ಭೀಕ್ ಮಾಂಗ್ ರಹಾ ಹೈ, ಉಸ್ಕಾ ನಾಮ್ ಹೈ ಲಕ್ಷಾಧಿಪತಿ. ಎಷ್ಟು ಚೆನ್ನಾಗಿದೆ ನೋಡಿ. ಭಿಕ್ಷೆ ಬೇಡುವ ಭಿಕ್ಷುಕನ ಹೆಸರು ಲಕ್ಷಾಧಿಪತಿ. ಹೆಸರಿಟ್ಕೊಂಡ್ರೆ ಅವನು ಭಿಕ್ಷೆ ಬೇಡ ಉದ್ಯೋಗ ಹೋಗಲ್ಲ, ಸಾಧ್ಯ ಇಲ್ಲ. ನೀವು ಮನೆಯಲ್ಲಿ ವೃದ್ಧಿ ಆಗ್ಲಿ ಸಿದ್ಧಿ ಆಗ್ಲಿ ಅಂತ ಬರ್ಕೊಂಡು ಬೋರ್ಡ್ ಹಾಕೊಂಡ್ಬಿಟ್ರೆ ಇಲ್ಲ. ಅದು ಏನ್ ಮಾಡ್ಬೇಕು? ಕರ್ಮ, ಕೆಲಸ, ಅದನ್ನ ಮಾಡ್ಬೇಕು. ಸೊ ಈ ತರದನ್ನು ಭಗವಂತನ ಹತ್ರ ನೀವು ಬಾರ್ಗೇನ್ ಮಾಡೋದನ್ನ ಬಿಟ್ಬಿಡ್ಬೇಕು. ಗೃಹಸ್ಥರು ಸಾಕ್ಷಾತ್ಕಾರವನ್ನು ಪಡಿಬೇಕು ಅನ್ನೋದಾದ್ರೆ. ಇನ್ನು ಮುಂದಕ್ಕೆ ಹೋದ್ರೆ, ಮಾತಾ ಪಿತಾ ಗುರು ಹಿರಿಯರ ಸೇವೆಯಲ್ಲಿ ನೋಡಿ, ಮಾತಾ ಪಿತಾ ಮೊದಲು, ಮಾತಾ ತಾಯಿ ತಂದೆ, ಗುರು ಮತ್ತು ಹಿರಿಯರು, ಮಹನೀಯರು, ಪೂಜ್ಯರಿರ್ತಾರೆ. ಈ 4 ಜನರಿಗೆ ನಾವು ಸೇವೆಯನ್ನ ಮಾಡುವಾಗ ಸೋಮಾರಿತನೂ ಇರಬಾರದು, ಫಲಾಪೇಕ್ಷೆನೂ ಇರಬಾರ್ದು. ನಾವು ತಂದೆ ತಾಯಿ ಸೇವೆ ಮಾಡಿದ್ರೆ ನಾಳೆ ನನ್ನ ಮಕ್ಕಳು ನನಗೆ ಸೇವೆ ಮಾಡ್ತಾರೆ ಅಂತ ಅನ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮನ ಸಾಕ್ಬಾರ್ದು.
ಅಥವಾ ನಾನು ಗುರುಗಳ ಸೇವೆ ಮಾಡಿದ್ರೆ ನನಗೇನೋ ಫಲ ಬರುತ್ತೆ, ಅಥವಾ ನಾನು ಹಿರಿಯರ ಸೇವೆ ಮಾಡಿದ್ರೆ ನನಗೆ ಇನ್ನೇನೋ ಸಿಗುತ್ತೆ. ಇದನ್ನೆಲ್ಲ ನಾವು ಏನನ್ನು ಬಯಸಂಗಿಲ್ಲ. ತ್ಯಾಗ ಅಂದ್ರೆ ಇಂಥದನ್ನ ಬಿಡಬೇಕಾಗಿರೋದು. ಒಬ್ಬ ಗೃಹಸ್ಥನಾಗಿದ್ದ, ಒಬ್ಬ ಗೃಹಸ್ಥಿಯಾಗಿದ್ದ ಒಬ್ಬ ಗೃಹಿಣಿಗೆ ಎಲ್ಲೋ ಕಾಡಲ್ಲಿ ಯಾವುದೋ ಮರದ ಮೇಲಿದ್ದ ಅಕ್ಕಿಯನ್ನು ಸುಟ್ಟಂತ ಕೌಶಿಕ ಮುನಿಯ ಕೃತ್ಯ ಮನೆಯಲ್ಲಿ ಗಂಡನ ಸೇವೆ ಮಾಡೋ ಹೆಂಡತಿಗೆ ಗೊತ್ತಾಗುತ್ತೆ ಅನ್ನೋದಾದ್ರೆ ಆಕೆ ಎಂತ ಗೃಹಸ್ಥೆ. ಹೇಗ್ ಗೊತ್ತಾಯ್ತು ಅವ್ರಿಗೆ? ನಿಮ್ಗೆ ಈಗ ಅರ್ಥ ಆಗುತ್ತೆ. ಆಕೆ ಈ ತರ ಇದ್ಲೋಳು. ಮನೆಗೆ ಬಾಗಿಲಿಗೆ ಬಂದ ಕೌಶಿಕ ಅವಳನ್ನ ಬೇಡದ, ಅಮ್ಮ ಭಿಕ್ಷೆ ಕೊಡು ಅಂದ. ಇರಯ್ಯ, ಗಂಡನ ಸೇವೆ ಮಾಡ್ತಾ ಇದ್ದೀನಿ, ಬರಲ್ಲ ಅಂತ. ಅದು ಇಂಪಾರ್ಟೆಂಟ್ ಸೇವೆ, ನನಗೆ ಪತಿ ಸೇವೆ ನನಗೆ ಬಹಳ ಇಂಪಾರ್ಟೆಂಟ್. ಅದು ಮುಗಿದ ಮೇಲೆ ಬರ್ತೀನಿ. ಅವನು ಕೋಪ ಬಂದ್ಬಿಡ್ತು. ಸಿಟ್ಟು ಬಂದು ಜೋರಾಗಿ ಕೇಳದ, ಬರ್ತೀಯೋ ಇಲ್ವೋ, ಭಿಕ್ಷೆ ಕೊಡ್ತೀಯೋ ಇಲ್ವೋ ಅಂದ. ನನ್ನ ಸೇವೆ ಕೆಲಸ ಮುಗಿಯೋವರೆಗೂ ನಾನು ಬರಲ್ಲ, ನಾನು ಭಗವಂತನ ಸೇವೆ ಮಾಡ್ತಾ ಇದ್ದೀನಿ, ನೀನು ಮರದ ಮೇಲೆ ಹಕ್ಕಿ ಸುಟ್ಟಂಗಲ್ಲಪ್ಪ ಅಂದ್ಬಿಟ್ಲು. ಅವ್ರಿಗೆ ಆಶ್ಚರ್ಯ ಆಯ್ತು. ಇವಳಿರೋದು ಇಲ್ಲಿ, ನಾನಿರೋದು ಎಲ್ಲೋ, ನಾನ್ ಮಾಡಿದ ಕಾರ್ಯ ಸುಟ್ಟಿದ ಹಕ್ಕಿ. ಇವಳಿಗೆ ಹೇಗ್ ಗೊತ್ತಾಗುತ್ತೆ? ಹೇಗ್ ಗೊತ್ತಾಯ್ತು? ಕಾಲಿಗೆ ಬಿದ್ದವನೊಳಗೆ, ಅಮ್ಮ ತಾಯಿ ನೀನು ಮಹಾಜ್ಞಾನಿ. ಅವಳು ಬಂದ್ಲು, ಅವಳು ಕೆಲಸ ಮುಗಿಸಿ ಭಿಕ್ಷೆ ತಗೊಂಡು ಬಂದ್ಲು. ನನಗೆ ಭಿಕ್ಷೆ ಬೇಡಮ್ಮ, ಆದ್ರೆ ಒಂದೇ ಒಂದು, ನಿನಗೆ ಈ ಜ್ಞಾನ ಹೇಗೆ ಬಂತು? ಅಲ್ಲಿ ಮುಂದೆ ಒಬ್ಬ ಮಾಂಸ ಮಾರ್ತಾವನೆ, ಅವನ ಹತ್ರ ಹೋಗು. ನೋಡಿ ಹೆಂಗಿದ್ದಾರೆ ಗುರುಗಳು, ಮಾಂಸ ಮಾರ್ತಾ ಇದ್ದಾರೆ. ಮಾಂಸದಂಗ ಇಟ್ಕೊಂಡವನ, ಮಾಂಸ ಕತ್ತರಿಸ್ ಕೊಡ್ತಾನೆ, ಅಲ್ಲಿ ಹೋಗು ಒಂದು. ಇವನು ಅಲ್ಲಿ ಹೋಗಿ ನಿಂತ, ಇವನೆಂತ ಮಹಾತ್ಮನೋ, ಇವನೇನ್ ಜ್ಞಾನಿ ಆಗಿದಾನೋ, ಇವನೇನ್ ಹೇಳ್ಬಿಡ್ತಾನೋ ಅನ್ನೋ ಭಯದಿಂದ ಕೌಶಿಕ ಮುನಿ 6 ವರ್ಷ 50 ವರ್ಷ 60 ವರ್ಷ ತಪಸ್ ಮಾಡದಂತ ಜ್ಞಾನಿ ಅವರು. ಗೃಹಸ್ಥ ಜ್ಞಾನಿಗಿಂತ ದೊಡ್ಡವನಾಗ್ಬಿಡ್ತಾನ ನೋಡಿ. ಅವನಿಗೆ ಸಿಗದೇ ಇರೋದು ಏನೂ ಇಲ್ಲ ಈ ಜಗತ್ತಲ್ಲಿ ಅಂತ ಹೇಳ್ತಾರೆ ತಿರುವಳ್ಳುವ. ಸನ್ಯಾಸಿ ಪಡಿಬಹುದಾದಕ್ಕಿಂತ ಹೆಚ್ಚಿನದನ್ನ ಒಬ್ಬ ಗೃಹಸ್ಥ ಪಡಿತಾನೆ. ನಮಗೆಲ್ಲ ಬಹಳ ಧೈರ್ಯ ಬಂತು ಈಗ. ಗೃಹಸ್ಥರು ಬ್ರಹ್ಮಜ್ಞಾನಿ ಆಗಬಹುದು. ಎಸ್, ಅದಕ್ಕೇನೆ ಮಹರ್ಷಿಗಳು ನಮಗೆ ಆಶೀರ್ವಾದ ಮಾಡಿರೋದು. ನೀನು ಅರುಳ್ನಿಧಿ ಬ್ರಹ್ಮಜ್ಞಾನಿ ಸೋ ಸರ್ಟಿಫಿಕೇಟ್ ಕೊಡುವಾಗ ಹೇಳಿದ್ದು. ಕೆಲವರೆಲ್ಲ ಆಡ್ಕೊಂಡ್ರು, ಕೆಲವು ಮಠಾಧೀಶರೇ ಆಡ್ಕೊಂಡ್ರು, ನೀನು ಬ್ರಹ್ಮಜ್ಞಾನಿ ಅರುಳ್ನಿಧಿ ಅಂತ ಹೇಳ್ಬಿಟ್ರೆ ಅವನು ಬ್ರಹ್ಮಜ್ಞಾನಿ ಆಗ್ಬಿಡ್ತಾನ? ಅದು ನಂಗೆ ಗೊತ್ತಿಲ್ಲ. ನನ್ನ ಕೆಲಸ ಹೇಳೋದು, ಅವನೊಳಗೆ ಬೀಜವನ್ನ ಬಿತ್ತೋದು ಅಷ್ಟೇ. ಅದ್ರ ಫಲ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ನಿಜವಾದ ಸತ್ಯವಾದ ಕರ್ಮಯೋಗಿ ವೇದಾತ್ರಿ ಮಹರ್ಷಿ. ಫಲ ನೋಡ್ಲಿಲ್ಲ ಅವ್ರು. ಯಾವ ಜಾತಿ, ಯಾವ ಧರ್ಮ, ಯಾವ ವ್ಯಕ್ತಿ, ಹೆಂಗ್ಸ ಗಂಡ್ಸ, ಚಿಕ್ಕವರ ದೊಡ್ಡವರ, ವಯಸ್ಸಾದವರ, ನಡಿಯಕ್ಕಾಗಲ್ವಾ, ಏನೂ ನೋಡ್ಲಿಲ್ಲ ಅವರು. ಎಲ್ಲರಿಗೂ ಬ್ರಹ್ಮಜ್ಞಾನವನ್ನು ಬೋಧಿಸಿದರು. ಎಂತ ಸಮತಾ ಭಾವನೆಯನ್ನ ಉಳ್ಳಂತವರು ಸಿದ್ಧರು. ಮಾತಾ ಪಿತಾ ಗುರು ಹಿರಿಯರಿಗೆ ಎಲ್ಲಾ ರೀತಿಯಿಂದ ಎಲ್ಲರ ಸೇವೆಯನ್ನ ಎಲ್ಲಾ ಪ್ರಕಾರಗಳಲ್ಲಿ ನಿತ್ಯವೂ ಮಾಡುವುದು ಒಂದು ಕರ್ತವ್ಯ ಅಂತ ಭಾವಿಸ್ಬೇಕು. ನಾನು ಗೃಹಸ್ಥನಾಗಿದ್ದು ನನ್ನ ಕರ್ತವ್ಯ ಇದು. ಎಲ್ಲಾ ರೀತಿಯಿಂದ ಅವ್ರಿಗೆ ಏನ್ ಬೇಕೋ ಎಲ್ಲ ಸೇವೆನ, ಈ 4 ಜನರ ಸೇವೆನ ಎಲ್ಲ ಪ್ರಕಾರಗಳಲ್ಲಿ ಯಾವ ಯಾವ ರೀತಿ ಯಾರ್ಯಾರಿಗೆ ಏನೇನು ಅನುಕೂಲ ಆಗುತ್ತೋ, ಸಹಾಯ ಆಗುತ್ತೋ ಆ ರೀತಿಯಲ್ಲಿ ಸೇವೆಯನ್ನು ಮಾಡೋದೇ ನನ್ನ ಪರಮ ಕರ್ತವ್ಯ ಅನ್ನೋ ಭಾವನೆ ಇರ್ಬೇಕು. ಆ ಭಾವನೆಯಂತೆ ಭಾವಿಸಿ ನಿಷ್ಕಾಮ ಭಾವದಿಂದ, ಅದರಲ್ಲೂ ಏನು ಆಸೆ ಪಡಂಗಿಲ್ಲ. ಈಗ ಈ ತರ ಮಾಡಿದ್ರೆ ನನಗೇನು ಒಳ್ಳೇದಾಗತ್ತೆ, ನನ್ನ ಮುಂದೆ ಮಕ್ಕಳುಗಳಿಗಾಗತ್ತೆ, ನನ್ನ ವಂಶಕ್ಕೆ ಒಳ್ಳೇದಾಗತ್ತೆ. ನೋ, ಏನೂ ಫಲಾಪೇಕ್ಷೆ ಇಲ್ಲ. ಇಲ್ಲಿ ಎರಡೇ ಆಸೆ ಅನ್ನೋ ಇಚ್ಛೆ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಕರ್ಮಯೋಗದಲ್ಲಿ ಎರಡೇ ಪಾಠ ಇರೋದು, ಎರಡೇ ನೀತಿ. 2 ನೀತಿಗಳಿದ್ರೆ ಅಷ್ಟೇ. ಅದು ಫಾಲೋ ಮಾಡಿದ್ರೆ ನಾವು ಬ್ರಹ್ಮಜ್ಞಾನಿ ಆಗಬಹುದು. ಸೊ ಬಹಳ ಉತ್ಸಾಹದಿಂದ, ನಿಷ್ಕಾಮ ಭಾವದಿಂದ ಈ 4 ಸೇವೆನ ಖಂಡಿತ ಮಾಡ್ಬೇಕು. ಅದರಲ್ಲೇ ಇನ್ನೊಂದು, ಯಜ್ಞ ದಾನ ತಪಸ್ಸು ಇತ್ಯಾದಿ ಕರ್ಮಗಳಲ್ಲಿ ಆಲಸ್ಯ ಆಸೆ ಇರಬಾರ್ದು. ನೀನ್ ಯಜ್ಞ ಮಾಡ್ತೀಯಾ ಮಾಡು, ದಾನ ಮಾಡ್ತೀಯಾ ಮಾಡು, ತಪಸ್ ಮಾಡ್ತೀಯಾ ಮಾಡು, ಅದೆಲ್ಲ ಕರ್ಮಗಳು. ಆದ್ರೆ ಮಾಡುವಾಗ ಸೋಮಾರಿತನವಿರಬಾರ್ದು. ಬಹಳ ಉತ್ಸಾಹದಿಂದ ಮಾಡ್ಬೇಕು, ಬಹಳ ಬಹಳ ಚೆನ್ನಾಗಿ ನಿಯಮಬದ್ಧವಾಗಿ ಮಾಡ್ಬೇಕು, ಕ್ರಮಬದ್ಧವಾಗಿ ಮಾಡ್ಬೇಕು. ಅದರಿಂದ ಫಲವನ್ನ ಅಪೇಕ್ಷೆ ಮಾಡಬಾರ್ದು. ಉದಾಹರಣೆಗೆ ಪಂಚಮಹಾ ಯಜ್ಞಗಳು, ದೈವಯಜ್ಞ, ಅಗ್ನಿಹೋತ್ರ ಅಂತದ್ದು, ಋಷಿ ಯಜ್ಞ, ವೇದ ಪಾಠನ, ಸಂಧ್ಯಾ ಗಾಯತ್ರಿ ಜಪಾನ ಕಲಿಯುವಂತದ್ದು, ಪಿತೃಯಜ್ಞ, ತರ್ಪಣ ಶ್ರಾದ್ದ ಇಂಥದನ್ನೇನು ಮಾಡ್ತಾರೆ ಅದೊಂದು ಯಜ್ಞ, ಮನುಷ್ಯ ಯಜ್ಞ, ಅತಿಥಿಗಳನ್ನ ಸೇವೆ ಮಾಡೋದು, ಭೂತ ಯಜ್ಞ, ಬಲಿ ವೈಶ್ವದೇವ ಅಂತ ಹೇಳಿ ಒಂದು ನಿಯಮಗಳನ್ನ ಇಟ್ಟಿದ್ದಾರೆ. ಅವುಗಳನ್ನ ಮಾಡುವಂತಹ ಈ 5 ಯಜ್ಞಗಳನ್ನ ಮಾಡೋದಾದ್ರೆ ಮಾಡು. ಆದ್ರೆ ಮಾಡುವ ಯಜ್ಞದಲ್ಲಿ ಉತ್ಸಾಹವಿರಬೇಕು, ಸೋಂಬೇರಿತನ ಇರಬಾರ್ದು, ಫಲಾಪೇಕ್ಷೆನೂ ಇರಬಾರ್ದು. ಗೃಹಸ್ಥನು ಪರಿಪೂರ್ಣತೆ ಪಡೆಯುವುದು ಬಹಳ ಸುಲಭ. ಇಷ್ಟೇ ಮಾಡ್ಬೇಕಾಗಿರೋದು.
ಶರೀರ ಸಂಬಂಧಿ ಕರ್ಮಗಳಲ್ಲಿ ಆಲಸ್ಯ ಆಸೆ ಇರಬಾರದು. ಶರೀರಕ್ಕೆ ನೀವು ಊಟ ಕೊಡಬೇಕು, ಬಟ್ಟೆ ಕೊಡಬೇಕು, ರೋಗ ಬಂದ್ರೆ ಔಷಧಿ ಕೊಡಬೇಕಷ್ಟೇ. ಇದು ಶರೀರ ಸಂಬಂಧಿ ಕರ್ಮ ಅನ್ನೋ ಅರ್ಥದಲ್ಲಿ ಮಾಡಬೇಕೆ ಹೊರತು ಭೋಗ ವಿಲಾಸದಲ್ಲಿ ತೇಲ್ಬಾರದು. 4 ಕೋಟಿ ಮನೆ ಕಟ್ಕೊಳ್ಳೋದು, 4 ಅಡಿ ಬೆಡ್ ಮೇಲೆ ಮಲ್ಕೊಳ್ಳೋದು, AC ಹಾಕೊಳ್ಳೋದು, ಬೇಕಾದಷ್ಟು ಫ್ಯಾನ್ ಹಾಕೊಳ್ಳೋದು, ಐಷಾರಾಮಿ ಕಾರ್ಗಳು ತಗೊಳ್ಳೋದು, ಸ್ನಾನ ಮಾಡಕ್ಕೆ ಒಂದು ದೊಡ್ಡ ಅರಮನೆ ಕಟ್ಕೊಳ್ಳೋದು, ಊಟಕ್ಕೆ ಭಕ್ಷ್ಯ ಭೋಜಿಗಳಿಗೆ ತಿನ್ನೋದು ತಿನ್ಬಾರ್ದೆಲ್ಲ ಸೇರಿಸಿ ಅಡಿಗೆ ಬಟ್ಟಣ ಇಟ್ಕೊಂಡು ಬೇಕಾದಷ್ಟು ತಿನ್ನೋದು, 100 ಕಾಯಿಲೆ, 1000 ಮಾತ್ರೆ. ನಾವು ಶರೀರ ಧರ್ಮ ಅಂತಿದೆ. ಶರೀರನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಯಾಕಂದ್ರೆ ನಾನು ಬ್ರಹ್ಮಜ್ಞಾನ ಪಡ್ಕೊಳ್ಳೋವರೆಗೂ ನನ್ನ ಶರೀರ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದಕ್ಕೆ ಏನ್ ಮಾಡು? ವ್ಯಾಯಾಮ ಮಾಡು, ಕಾಯಕಲ್ಪ ಮಾಡು, ಧ್ಯಾನ ಮಾಡು, ಅಂತರಂಗ ಪರಿಶೀಲನೆ ಮಾಡು, ಅಗತ್ಯವಾದಷ್ಟೇ ಊಟ ಮಾಡು. ಬಟ್ಟೆ ಕೊಡು. 1000 ರೇಷ್ಮೆ ಸೀರೆ, 1000 ರೇಷ್ಮೆ ಪಂಚೆ ಬೇಕಾಗಿಲ್ಲ. ರೇಷ್ಮೆ ಬಟ್ಟೆನೆ ನನಗೆ ಬೇಕಾಗಿಲ್ಲ. ರೇಷ್ಮೆ ಬಟ್ಟೆ ತಯಾರಾಗಕ್ಕೆ, ಒಂದು ಸೀರೆ ತಯಾರಾಗಕ್ಕೆ, ಒಂದು ಪಂಚೆ ತಯಾರಾಗಕ್ಕೆ ಸುಮಾರು 4000 ಹುಳುಗಳು ಸಾಯ್ಬೇಕು. ಆ 4000 ಹುಳುಗಳ ಜೀವ ಹೋಗುವಾಗ ಅನುಭವಿಸುವ ಯಾತನೆ, ಆ ರೇಷ್ಮೆಯ ಕಣದಲ್ಲಿ ಅಣುಗಳಲ್ಲಿ ಅಚ್ಚೊತ್ತಾಗಿ ಅದನ್ನು ಉಟ್ಕೊಂಡು ಮನಸ್ಸಿಗೆ ಶಾಂತಿ ಸಮಾಧಾನ ಪಡೆದಿದ್ದನ್ನ ನಾನು ಇದುವರೆಗೂ ನೋಡಿಲ್ಲ. ಮಹರ್ಷಿ ಸಾಧ್ಯನೇ ಇಲ್ಲ ಶಾಂತಿ ಪಡೆಯಕ್ಕೆ ಅಂತ ಹೇಳಿದ್ದಾರೆ. ಭೋಗ ವಿಲಾಸವನ್ನ ಪಡಿಬಾರದು. ಉದರ ಪೋಷಣೆಗಾಗಿ ಏನ್ ಮಾಡಬೇಕು? ನಿಯಮ, ಪ್ರಕೃತಿ ನಿಯಮ ಹೇಳುತ್ತೆ, ಅದನ್ನ ಮಾಡಿ. ಸುಖ ದುಃಖವನ್ನ, ಲಾಭ ನಷ್ಟವನ್ನ, ಜನನ ಮರಣವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಖವನ್ನ ದುಃಖವನ್ನ ಸಮಾನವಾಗಿ ಕಾಣಿ. ಲಾಭ ಆದ್ರೂ ನಷ್ಟ ಆದ್ರೂ ಉಬ್ಬೋದು ಹಿಗ್ಗೋದು ಮಾಡಬೇಡಿ. ಜನನ ಅಂದ್ರೆ ಏನು, ಮರಣ ಅಂದ್ರೆ ಏನು ತಿಳ್ಕೊಳ್ಳಿ, ಅರ್ಥವನ್ನ ಮಾಡ್ಕೊಳ್ಳಿ. ನಿಮಗೆ ಭಗವಂತನ ಪ್ರಾಪ್ತಿ ಒಂದೇ ಉದ್ದೇಶವಾಗಬೇಕು. ಜೀವನದ ಉದ್ದೇಶ, ಪರಿಪೂರ್ಣತೆ ಪಡೆಯುವುದು ಒಂದೇ ಉದ್ದೇಶ ಅಂತ ವೇದಾತ್ರಿ ಮಹರ್ಷಿ ಹೇಳಿದಾರಲ್ವಾ, ಅದೇ ನನ್ನ ಉದ್ದೇಶವಾಗಬೇಕು. ಭಗವಂತನ ಪ್ರಾಪ್ತಿಗೋಗಿಯೇ ನನ್ನ ಯೋಗ್ಯತಾನುಸಾರ ನಾನು ಈ ಎಲ್ಲವನ್ನು ಆಚರಣೆ ಮಾಡಬೇಕು. ಸ್ನೇಹಿತರೆ, ಒಂದು ಹಂತ ಮುಗೀತಷ್ಟೇ. ಈಗ ಇದು ಫಸ್ಟ್ ಸ್ಟೇಜ್. 5 ತ್ಯಾಗಗಳು, ಅದರಲ್ಲಿ ಒಂದು 7 ಸಬ್ ತ್ಯಾಗಗಳು, 5, 7, 12 ತ್ಯಾಗ ಮಾಡ್ಬೇಕು ನಾವೀಗ. ಈ 12 ತ್ಯಾಗಗಳನ್ನ ಮಾಡಿದ್ರೆ ಇದರಿಂದ ಭಗವಂತನ ಪ್ರಾಪ್ತಿಗೋಸ್ಕರನೇ ನಾನು ಬದುಕಬೇಕು, ಭಗವಂತನ ಪ್ರಾಪ್ತಿಗೋಸ್ಕರನೇ ಸಾಕ್ಷಾತ್ಕಾರ ಪಡೆಯೋದಕ್ಕೋಸ್ಕರನೇ ನಾನು ಬದುಕಿದ್ದೀನಿ, ನಾನು ಜೀವನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅರಿವು ಬರುತ್ತೆ. ತೀವ್ರವಾದ ಹೆಂಚೆ ಉಂಟಾಗುತ್ತೆ. ಪ್ರಾಪಂಚಿಕ ವಸ್ತುಗಳಿಂದ ಮನಸ್ಸು ದೂರ ಬರುತ್ತೆ. ಪ್ರಾಪಂಚಿಕ ವಸ್ತುಗಳಿಂದ ಮನಸ್ಸನ್ನ ದೂರ ತರಕ್ಕೋಸ್ಕರನೇ ಈ ತ್ಯಾಗ ಅನ್ನೋದನ್ನ ಜ್ಞಾನಿಗಳು ಆರಿಸ್ಕೊಂಡಿದ್ದಾರೆ. ಇದು ಮೊದಲನೇ ಹಂತ. ಈ ಸ್ಟೇಜ್ ನಲ್ಲಿ ನೀವೆಲ್ಲ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಈ ಲಕ್ಷಣಗಳು ನಿಮ್ಮಲ್ಲಿ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಇನ್ನು 6ನೇದು, 5ನೇದು ಇಷ್ಟೆಲ್ಲ ಹೇಳಿದೀವಾಗ 5ನೇದು, ಅದರಲ್ಲಿ 7 ವಿಧಗಳಿದ್ದಾವೆ ತ್ಯಾಗದಲ್ಲಿ. ಮೊದಲು 4, 11 ಆಯ್ತು. ಇನ್ನೂ ಒಂದು 6ನೇದು ಮೇನ್ ಹೆಡ್ಡಿಂಗ್. ಪ್ರಾಪಂಚಿಕವಾದ ಎಲ್ಲಾ ವಸ್ತುಗಳಲ್ಲಿ ಮತ್ತು ಕರ್ಮಗಳಲ್ಲಿ ಮೋಹ, ಆಸಕ್ತಿ ತ್ಯಾಗ ಮಾಡಬೇಕು. ನಿತ್ಯ ಅನಿತ್ಯ ವಸ್ತು ವಿವೇಕ ವೈರಾಗ್ಯ ಅನ್ನೋ ಒಂದು ತತ್ವ ಕೊಟ್ಟಿದ್ದಾರೆ ಜ್ಞಾನಿಗಳು. ಯಾವ ನಾವು ಪಡ್ಕೊಳ್ಳೋ ಹಣ, ಮನೆ, ವಸ್ತ್ರ, ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ಬಳಗ, ಮಾನ, ಮರ್ಯಾದೆ, ಪ್ರತಿಷ್ಠೆ, ಇಹಲೋಕ, ಪರಲೋಕ, ಇವೆಲ್ಲನೂ ನಿತ್ಯವೇ, ಸತ್ಯವೇ? ಇವೆಲ್ಲ ಶಾಶ್ವತವಾಗಿರ್ತಾವ? ಈ ನಿತ್ಯ ಅನಿತ್ಯ, ಸತ್ಯ ಅಸತ್ಯ, ಈ ವಸ್ತುಗಳು, ವ್ಯಕ್ತಿಗಳು, ಇದರ ಯೋಚನೆ ವಿವೇಚನೆ ಮಾಡೋದೇ ವಿವೇಕ. ಉಪನಿಷತ್ತಲ್ಲಿ ಇರೋದೇ ಇಷ್ಟು. ನಿತ್ಯ ಅನಿತ್ಯ ವಸ್ತು ವಿವೇಕವನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿಳಿದು ವಿಮರ್ಶೆ ಮಾಡಿ ಜೀವನ ಮಾಡ್ತಾರೋ ಅವರು ಬ್ರಹ್ಮಜ್ಞಾನಿಗಳಾಗ್ತಾರೆ, ಖಂಡಿತ ಆಗ್ತಾರೆ. ಸೊ ಈ ಎಲ್ಲ ವಸ್ತುಗಳಲ್ಲಿ ಕ್ಷಣಭಂಗುರವಾದದ್ದು, ಅಂದ್ರೆ ನೀರಿನ ಮೇಲೆ ಗುಳ್ಳಿಯಂತೆ ಬರ್ತವೆ ಹೋಗ್ತವೆ, ಯಾವುದು ಶಾಶ್ವತವಲ್ಲ ಅನ್ನೋ ಸತ್ಯ ನಮ್ಗೆ ಅರ್ಥ ಆಗ್ಬೇಕು. ವಸ್ತುಗಳು ಬರ್ತವೆ ಹೋಗ್ತವೆ, ಹೆಂಡತಿ ಮಕ್ಕಳು ಬರ್ತಾರೆ ಹೋಗ್ತಾರೆ ಇರ್ತಾರೆ ಅಷ್ಟೇ. ಅವರು ಹೋಗ್ತಾರೆ, ನಿಮ್ ಜೊತೆ ನಿಮ್ಗೆ ಕೈ ಹಿಡ್ಕೊಂಡು ದೇಹ ಇರೋವರೆಗೂ ಬರ್ತಾರೆ ಅಷ್ಟೇ. ಈ ದೇಹ ಬಿಟ್ಟ ಮೇಲೆ ನಿಮ್ ಜೊತೆ ಯಾರು ಬರಲ್ಲ. ನೀವು ಮಾಡಿದ ಕರ್ಮಗಳ ಫಲ. ಕರ್ಮ ಬರುತ್ತೆ, ಅದು ಫಲನೂ ಬರುತ್ತೆ. ಫಲ ನೀವು ಕೇಳೋದಿದ್ರು ಅದು ಬಂದೇ ಬರುತ್ತೆ. ಯಾವಾಗಲೂ ಕೇವಲ ಭಗವಂತನಲ್ಲಿಯೇ ಅನನ್ಯವಾದ ಭಾವದಿಂದ ಇರಬೇಕು.
ಸದಾ ದೈವ ನೆಲೆಯ ಚಿಂತನೆಯನ್ನೇ ಮಾಡಬೇಕು. ಭಗವಂತ ಅಂದ್ರೆ ಇದು ಅಣು ಅಣುಕರಣ ಅಂತ ಪಂಚಭೂತ ಜೀವರಾಶಿಗಳು, ಜೀವ ಗಳಿಕೆ, ಎಲ್ಲ 5 ವರ್ಗಗಳು ಪರಿವರ್ತನೆ ಆಗಿದೆ, ಮಾನವನಾಗಿದ್ದಾನೆ, ನಾನಾಗಿದೆ. ನನ್ನ ದೇಹದಲ್ಲಿ ಆ ದೈವಾನೇ ಆತ್ಮವಾಗಿದೆ, ಅದರೊಳಗೆ ಅರಿವಾಗಿದೆ, ಸತ್ವಸ್ತು ನೆಲೆಸಿದೆ. ಈ ಚಿಂತನೆ ಅಷ್ಟೇ, ಬ್ರಹ್ಮ ಚಿಂತನೆ ಅಷ್ಟೇ ಇರಬೇಕು. ದೇವರೇ ಅನನ್ಯವಾಗಿರ್ಬೇಕು. ದೇವರ ಚಿಂತನೆ ಅನನ್ಯವಾಗಿ ಅಂದ್ರೆ ನೋ ಗ್ಯಾಪ್, ಅನವರತ 24x7x365 ಕಂಪ್ಲೀಟ್. ಪ್ರತಿಯೊಂದು ಕ್ಷಣದಲ್ಲೂ ಸದಾ ಎನ್ನ ನಾಲಿಗೆಯ ಮೇಲೆ ವಾಸ ಮಾಡೋ ಶ್ರೀಹರಿ ಯಾವಾಗ್ಲೂ ಕಾಯ ವಾಚ ಮನಸ ಪ್ರತಿಯೊಂದು ಕ್ರಿಯೆಯಲ್ಲಿ ನನ್ನ ದೇಹದ ಮೇಲೆ ಯಾವುದೇ ವಿಧದ ಮೋಹ ಇರಬಾರ್ದು, ಕ್ರಿಯೆನಲ್ಲೂ ಇರಬಾರ್ದು. ಈ ಕ್ರಿಯೆ ನಾನ್ ಮಾಡಿದ್ದು, ನನ್ನಿಂದ ಆಗಿದ್ದು, ನಾನ್ ಕಟ್ಸಿದ್ದು, ನಾನ್ ಕೊಟ್ಟಿದ್ದು, ನೋ, ಇಲ್ಲಿ ನಂದು ಯಾವುದು ಇಲ್ಲ. ಅವನ ಕ್ರಿಯೆ ಅಣುಶಕ್ತಿ, ಅಣುಗಳ ಕೂಟದ ಪಕ್ವವು ನೀನು, ಅಣುವೇ ಅವನು, ಅವನ ಕ್ರಿಯೆನೇ ಶಕ್ತಿ, ನಿಂದು ಏನು ಇಲ್ಲ ಇಲ್ಲಿ. ಅದು ಅರ್ಥ ಆಗ್ಬೇಕು. ಅದಕ್ಕೆ ಪರಮಾತ್ಮನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೋಸ್ಕರನೇ ಅವನ ಚರಿತ್ರೆನ ಶ್ರವಣ ಮನನ ಅಧ್ಯಯನ ಅಧ್ಯಾಪನ ಧ್ಯಾನ ಮಾಡಬೇಕು. ಇದು ಒಬ್ಬ ಗೃಹಸ್ಥನ ಕರ್ತವ್ಯವಾಗಬೇಕು. ಯಾವ ಕ್ರಿಯೆನಲ್ಲೂ ಅದು ಶರೀರದ್ದಾಗ್ಲಿ ಅಥವಾ ಬೇರೆ ಕರ್ಮಗಳದ್ದಾಗ್ಲಿ ಆ ಕ್ರಿಯೆಯಲ್ಲಿ ಮೋಹ ಇರಬಾರ್ದು, ಆಸಕ್ತಿನೂ ಇರಬಾರ್ದು. ಕ್ರಿಯೆ ಮಾಡ್ಬೇಕಷ್ಟೇ, ಕರ್ಮವನ್ನು ಮಾಡು. ಪುನಃ ಜ್ಞಾಪಿಸ್ಕೊಳ್ತೀನಿ, ಕರ್ಮಣ್ಯ ಏವ ಅಧಿಕಾರಸ್ಥೆ. ಅರ್ಜುನ, ಕರ್ಮ ಮಾಡು, ನೀನು ಕರ್ಮ ಮಾಡು ಅಷ್ಟೇ, ಫಲಾಪೇಕ್ಷೆನ ಮಾಡಬೇಡ ಅಂತೇಳಿ ಭಗವಾನ್ ಹೇಳಿರೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಹು ಬೇಗ ನೀವು ಬ್ರಹ್ಮಜ್ಞಾನವನ್ನ, ಸಾಕ್ಷಾತ್ಕಾರವನ್ನ, ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳ್ತಾರೆ ಅದನ್ನ ಪಡಿಬಹುದು. ಇಟ್ ಈಸ್ ಪಾಸಿಬಲ್. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಜ್ಞಾನಿಗಳು ಮತ್ತೆ ಭಗವದ್ಗೀತೆ ಇದು ಹೇಳ್ತಾ ಇರೋದು. ವೇದಗಳು ಉಪನಿಷತ್ತುಗಳಿಗೆ ಹೇಳಿರೋದು ಇದನ್ನೇ. ತ್ಯಾಗದಿಂದನೇ ಗೃಹಸ್ಥನಿಗೆ ಮೋಕ್ಷ ಸಾಧ್ಯ. ಮೋಕ್ಷ ಅಂದ್ರೆ ಪರಿಪೂರ್ಣತೆಯನ್ನ ಪಡೆಯುತ್ತೆ. ಸೊ ಈ 6ನೇ ಸ್ಟೇಜ್ಗೆ ಬಂದು ಈಗ ಹೇಳಿದಂತಹ ವಸ್ತು, ವ್ಯಕ್ತಿಗಳಲ್ಲಿ, ಕರ್ಮಗಳಲ್ಲಿ ಮೋಹ ಇಲ್ದಿದ್ರೆ, ನಿರ್ಮೋಹಿ ಆಗ್ಬಿಟ್ರೆ, ನಿರಾಸಕ್ತನಾಗ್ಬಿಟ್ರೆ, ನಿರ್ಲಿಪ್ತನಾಗ್ಬಿಟ್ರೆ, ಆಗ ಅವನಲ್ಲಿ ವೈರಾಗ್ಯದ ಉದಯ ಆಗತ್ತೆ. ಇದು 2ನೇ ಮಾರ್ಗ, 2ನೇ ಹಂತ. ಸೆಕೆಂಡ್ ಸ್ಟೇಜಿಗೆ ಬಂದಿದ್ದೀರಾ ಅಂತ ನೀವೇ ನಿಮ್ಮನ್ನ ಯಾವ ಹಂತದಲ್ಲಿ ಇದ್ದೀರಿ ಅನ್ನೋದನ್ನ ಜಡ್ಜ್ ಮಾಡ್ಕೋಬಹುದು. ಇಷ್ಟಕ್ಕೆ ಬಂದ್ರೆ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕರ್ಮಗಳಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ ಮೋಹ ಇಲ್ಲ, ನಿರ್ಮೋಹಿ ಆಗಿದ್ದೀನಿ. ಯಾರೇ ಸತ್ರು, ಯಾರೇ ಬದುಕಿದ್ರು ನೋವು ಪಡಬಾರ್ದು. ಇದು ನಿತ್ಯ ಅನಿತ್ಯ ವಸ್ತು ವಿವೇಕ ಜ್ಞಾನದಿಂದ ಬರುತ್ತೆ. ಆಸಕ್ತಿನೂ ಇಲ್ಲ. ಬಂತ ಕರ್ಮಫಲ, ಹೋಯ್ತಾ ಕರ್ಮಫಲ. ಯಾವುದಕ್ಕೂ ಅದಕ್ಕೆ ನಿರ್ಲೇಪ ಅಂತಾರೆ, ಅಂಟಿಸ್ಕೊಳಂಗಿಲ್ಲ. ನೋ ಗಮ್, ನಿರ್ಮೋಹ ಅಂತಾರೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಶಂಕರಾಚಾರ್ಯ ಹೇಳ್ತಾರೆ, ಸತ್ಸಂಗದಲ್ಲೇ ಇರ್ಬೇಕು ಅವನು ಯಾವಾಗ್ಲೂ. ನಿಸ್ಸಂಗ ಹೋಗುತ್ತೆ, ನಿಸ್ಸಂಗದಲ್ಲೇ ಇರಬೇಕು, ನಿರ್ಮೋಹ ಹೋಗುತ್ತೆ ಬರುತ್ತೆ. ನಿರ್ಮೋಹದಲ್ಲೇ ಇದ್ರೆ ನಿಶ್ಚಲ ತತ್ವೇ, ಮನಸ್ಸು ನಿಶ್ಚಲವಾಗಿಬಿಡತ್ತೆ, ಬಟ್ ಬಯಲಾಗ್ಬಿಡತ್ತೆ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. 4 ಮಾತು ಹೇಳಿರೋದವರು 4 ಮೇಲೆ ಪಾಲನೆ ಮಾಡುವಂತ. ಇಲ್ಲಿ ಹೇಳ್ತಾ ಇರೋದು 2 ಮಾತು. ಆಸೆ, ಆಲಸ್ಯ, ಮೋಹ ತ್ಯಾಗ ಮಾಡುವಂತ ಹೇಳ್ತಾರೆ. ಆಸೆನೇ ಮೋಹ. ಇದು ಈ ಮಾರ್ಗದಲ್ಲಿ, ಬ್ರಹ್ಮಶಾಸ್ತ್ರ ಮಾರ್ಗದಲ್ಲಿ 2ನೇ ಹಂತಕ್ಕೆ ಬಂದಿದೀವಿ. ಇನ್ನು ಈ 2ನೇ ಹಂತಕ್ಕೆ ಬಂದ ಮೇಲೆ ಆ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ, ಸದಾ ಪರಮಾತ್ಮನ ಶ್ರವಣ ಮನನ ಧ್ಯಾನ ಮಾಡ್ತಾನೆ, ಏಕಾಂತವನ್ನು ಬಯಸ್ತಾನೆ, ವಿಷಯಾಸಕ್ತಿ ಮಾತಾಡೋ ಮನುಷ್ಯರ ಜೊತೆ ಅವನು ಇರಲ್ಲ, ವ್ಯರ್ಥವಾಗಿ ಕಾಲ ಕಳೆಯಲ್ಲ, ಭಗವಂತನಿಂದ, ಭಗವಂತನಿಗಾಗಿ, ಭಗವಂತನಿಗೋಸ್ಕರ ಬದುಕ್ತಾ ಇರ್ತಾನೆ. ನಾನು ಬದುಕಿರೋದೇ ಅವನಿಗಾಗಿ, ಇಲ್ಲಿ ನನಗಾಗಿ ಅಲ್ಲ. ಅವನನ್ನು ಅರಿತರೆ ನೀ ಹಿರಿಯ, ಅವನನ್ನು ಮರೆತರೆ ನೀ ಕಿರಿಯ. ಇದು ತಲೆಯಲ್ಲಿ ಇರ್ಬೇಕು. ಅವನ ಯಾರು, ನಾನು ಯಾರು ಅರ್ತಿರ್ಬೇಕು. ಈ ಅರಿವಿಗೆ ಅವನು ಬಂದ್ಮೇಲೆ ಇನ್ನು ಕೊನೆ ಹಂತಕ್ಕೆ ಬರೋಣ. ಕೊನೆಯಲ್ಲಿ ಇದೆಲ್ಲ ಸೇರಿಸಿ ಸಂಸಾರ,
ಶರೀರ ಎಲ್ಲ ಕರ್ಮಗಳಲ್ಲಿ, ಈಗ ಸಂಸಾರದಿಂದ ಅಚ್ಚೊತ್ತಾಗತ್ತೆ, ಶರೀರದಿಂದ ಅಚ್ಚೊತ್ತಾಗತ್ತೆ, ಎಲ್ಲಾ ಕರ್ಮಗಳಿಂದ ಅಚ್ಚೊತ್ತಾಗತ್ತೆ. ಇದನ್ನ ಸೂಕ್ಷ್ಮ ವಾಸನೆಗಳು ಅಂತಾರೆ. ಸೂಕ್ಷ್ಮ ವಾಸನೆಗಳು, ವಾಸನೆ ಅಂದ್ರೆ ಅಚ್ಚೊತ್ತು. ಈ ಎಲ್ಲ ಅಚ್ಚೊತ್ತುಗಳು ಮತ್ತು ಇದರ ಜೊತೆಯಲ್ಲಿ ಬರೋ ಅಹಂಕಾರ, ಅಹಂಭಾವದ ಪೂರ್ಣ ತ್ಯಾಗವಾಗ್ಬೇಕೀಗ. ಇದು ಕೊನೆಯದು. ಈ ನಾನು ಅನ್ನೋದು ಸತ್ರೆ, ಕನಕದಾಸರು ಹೇಳ್ತಾರೆ, ನಾನು ಹೋದ್ರೆ ಹೋದೇನು. ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂದ್ರೆ ನಾನು ಹೋದರೆ ಹೋದೇನು. ನಾನು ಅಂದ್ರೆ ಕನಕದಾಸ ಹೋಗ್ತೀನಿ ಅಂತ ಹೇಳಿಲ್ಲ. ವ್ಯಕ್ತಿಯಲ್ಲಿರುವ ನಾನು ಅನ್ನೋ ಅಹಂಭಾವ ಹೋದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾರೆ, ಅಂದ್ರೆ ದೈವ ನೆಲೆಗೆ ಹೋಗ್ತಾರೆ. ಸ್ವರ್ಗ ಅಂದ್ರೆ ದೈವ ನೆಲೆ ಅಷ್ಟೇ, ಬೇರೆ ಏನೂ ಇಲ್ಲ, ಎಲ್ಲೂ ಇಲ್ಲ. ಅದು ಆತ್ಮದೊಳಗಿದೆ. ಸಾಂಸಾರಿಕ ಪದಾರ್ಥಗಳೆಲ್ಲ ಮಾಯೆ. ಒಂದು ತೀರ್ಮಾನಕ್ಕೆ ಬರಬೇಕು, ಇದೆಲ್ಲ ಮಾಯೆ, ಇದ್ಯಾವುದೂ ಸತ್ಯ ಅಲ್ಲ, ಇದೆಲ್ಲ ಅನಿತ್ಯ. ಭಗವಂತನೊಬ್ಬನೇ ಸತ್ಯ, ಭಗವಂತನೊಬ್ಬನೇ ಸತ್ಯ. ಎಲ್ಲೆಲ್ಲೂ ಎಡೆಬಿಡದೆ ತುಂಬಿದ್ದಾನೆ ಅನ್ನೋ ದೃಢವಾದ ನಿಶ್ಚಯ ಬೇಕು. ಎಲ್ಲಿ ನೋಡಿದರಲ್ಲಿ, ಎಲ್ಲೆಂದರಲ್ಲಿ ಭಗವಂತನೇ ಇರೋದು ಅನ್ನುವ ಒಂದು ದೃಢವಾದ ನಿಶ್ಚಯ, ದೃಢವಾದ ತೀರ್ಮಾನ. ಶರೀರ ಸಹಿತ ಸಕಲ ವಸ್ತುಗಳಲ್ಲಿ, ಎಲ್ಲ ಕರ್ಮಗಳಲ್ಲಿ ಎಲ್ಲ ಅಚ್ಚೊತ್ತುಗಳು ನಾಶವಾಗ್ಬಿಡುತ್ತವೆ. ಈ ಸ್ಟೇಜಿಗೆ ನೀವು ಬಂದ್ರೆ, 6 ಸ್ಟೇಜನ್ನು ದಾಟಿ 7ನೇ ಸ್ಟೇಜಿಗೆ ನೀವು ಬಂದ್ರೆ, ಎಲ್ಲೆಲ್ಲೂ ಅವನನ್ನೇ ನಾನು ನೋಡ್ತಾ ಇದ್ದೀನಿ, ಎಲ್ಲದರಲ್ಲೂ ಅವನೇ ಇದ್ದಾನೆ, ನನಗೂ ಅವನಿಗೂ ಭೇದವಿಲ್ಲ, ನನಗೂ ಅವನಿಗೂ ಅಂತರವಿಲ್ಲ, ನಾನು ಅವನು ಬೇರೆ ಅಲ್ಲ, ಅವ ನೀ ಒಂದೆಂದು ಅರಿತಾ ಸ್ಥಿತಿ ಬಂದ್ಬಿಟ್ರೆ ನೀವು, ಅದು ಪೂರ್ಣ. ಪೂರ್ಣ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಏವಂ ವಸಿಷ್ಯತೆ. ನಾನು ಪೂರ್ಣ, ಅವನು ಪೂರ್ಣ ಅನ್ನೋ ಸ್ಥಿತಿಗೆ ನೀವು ಬಂದ್ಬಿಡ್ತೀರಾ. ಆ ಟೈಮ್ನಲ್ಲಿ ಎಲ್ಲ ಅಚ್ಚೊತ್ತುಗಳು ಕಳಚಿ ಬಿದೋಗ್ತವೆ, ಅಂತಃಕರಣ ಬಹಳ ಶುದ್ಧವಾಗ್ಬಿಡ್ತದೆ, ಶರೀರದಲ್ಲಿ ಅಹಂಕಾರ ನಾಶವಾಗ್ಬಿಡತ್ತೆ, ಕಾಯ ವಾಚ ಮನಸ ಎಲ್ಲ ಕಾರ್ಯಗಳಲ್ಲಿ ಕರ್ತೃತ್ವ ಭಾವ, ನಾನು ಮಾಡಿದೆ, ನಾನು ತಂದೆ, ನಾನು ಸಂಪಾದನೆ ಮಾಡಿದೆ, ಇದು ನಾನು ಕಟ್ಟದೆ, ಇದು ನಂದು ಅನ್ನೋ ಎಲ್ಲ ಭಾವನೂ ಹೊರಟೋಗ್ಬಿಡುತ್ತೆ. ಅಲ್ಲಿ ಏಕಮೇವ ಸಚ್ಚಿದಾನಂದ ಘನ ಪರಮಾತ್ಮನ ಒಂದು ಸತ್ಯ ಮಾತ್ರ ಉಳ್ಕೊಳ್ಳುತ್ತೆ. ಇವಾಗ ಏನಿಲ್ಲ ಗೃಹಸ್ಥನಲ್ಲಿ, ಅವನ್ ಕೆಲಸ ಮಾಡ್ತಾನೆ, ಕರ್ಮ ಮಾಡ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಸಂಸಾರದಲ್ಲೇ ಇದ್ದಾನೆ, ಆದ್ರೆ ಅವನ ಒಳಗೆ ಭಗವಂತನಿದ್ದಾನೆ, ಅವನ ಜೊತೆ ಇವನ ಮನಸ್ಸು ಆಗಿದೆ. ಅನನ್ಯ ಭಾವದಿಂದ ದೃಢವಾಗಿ ಅರಿವಿನಲ್ಲಿ ಒಂದಾಗಿ ಪೂರ್ಣನಾಗಿರ್ತಾನೆ. ಇದು 3ನೇ ಹಂತ ಸ್ನೇಹಿತರೆ. ಈ ಹಂತವನ್ನ ನೀವು ತಲುಪಿದ್ರೆ ಅವನು ಹೇಗಿರ್ತಾನೆ, ಎಷ್ಟು ಚೆನ್ನಾಗಿರ್ತಾನೆ ನೋಡಿ. ಅವನು ಸತ್ಯವಾಗಿ, ಅಹಿಂಸೆ, ಬ್ರಹ್ಮಚರ್ಯ, ಚಾಡಿ ಹೇಳಲ್ಲ, ಸರಳ ಸ್ವಭಾವದವನಾಗ್ತಾನೆ, ನಿಷ್ಕಪಟತನ ಇರುತ್ತೆ, ಶುದ್ಧತೆ ಬರುತ್ತೆ, ಸಂತೋಷವಾಗಿರ್ತಾನೆ, ಸಹನೆ ಸಹಿಷ್ಣುತೆ ಜಾಸ್ತಿ ಇರುತ್ತೆ, ಸತ್ಸಂಗದಲ್ಲಿ ಇರ್ತಾನೆ, ಸೇವೆ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ದಾನ ಮಾಡ್ತಾನೆ, ತಪಸ್ ಮಾಡ್ತಾನೆ, ಸ್ವ ಅಧ್ಯಾಯ ಮಾಡ್ತಾನೆ, ಶಾಂತಿಯಿಂದ ಇರ್ತಾನೆ, ಎಲ್ಲ ಇಂದ್ರಿಯಗಳು, ಬಾಹ್ಯೇಂದ್ರಿಯ ಮನೋ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾನೆ, ವಿನಯತೆ ಇರುತ್ತೆ, ಸರಳತೆ ಇರುತ್ತೆ, ದಯೆ ಇರುತ್ತೆ, ಶ್ರದ್ಧೆ ಇರುತ್ತೆ, ವಿವೇಕ ವೈರಾಗ್ಯ ಬಂದಿರುತ್ತೆ, ಏಕಾಂತವಾಸವನ್ನ ಇಷ್ಟಪಡ್ತಾನೆ, ಅಪರಿಗ್ರಹ, ಯಾರಿಂದ ಏನನ್ನು ಬಯಸಲ್ಲ, ಸಮಾಧಾನಿಯಾಗಿರ್ತಾನೆ, ಉದಾಸೀನವಾಗಿರ್ತಾನೆ, ತೇಜೋಮಯನಾಗಿರ್ತಾನೆ, ಕ್ಷಮಾವಂತನಾಗಿರ್ತಾನೆ, ಧೈರ್ಯವಂತನಾಗಿರ್ತಾನೆ, ದ್ರೋಹವನ್ನ ಮಾಡಲ್ಲ, ಅಭಯವಾಗಿರ್ತಾನೆ, ನಿರಹಂಕಾರಿಯಾಗಿರ್ತಾನೆ, ಶಾಂತಿ ಇರುತ್ತೆ, ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಇರುತ್ತೆ. ಇಂತಹ ಸದ್ಗುಣಗಳಿಂದ ದೈವ ಗುಣಗಳ ಸಾಕಾರ ಮೂರ್ತಿ ಆಗಿಬಿಡ್ತಾನೆ ಗೃಹಸ್ಥ. ಇದು ಗೃಹಸ್ಥರು ಸಾಧಿಸಿರುವಂತಹ ಕತೆ. ಈ ರೀತಿ ಶರೀರ ಸಕಲ ವಸ್ತುಗಳಲ್ಲಿ, ಎಲ್ಲ ಕರ್ಮಗಳಲ್ಲಿ ಇಚ್ಛೆ ಅಹಂಭಾವಗಳು ಪೂರ್ಣ ನಾಶವಾಗ್ಬಿಡ್ತವೆ. ಇದನ್ನೆಲ್ಲ ಮಾಡ್ತಾ ಬಂದ್ರೆ ಎಲ್ಲ ಕರ್ಮಗಳು, ಎಲ್ಲ ಇಚ್ಛೆಗಳು ಎಲ್ಲ ನಾಶವಾಗ್ಬಿಡ್ತವೆ. ಮೋಹ ಇರಲ್ಲ, ಆಸೆ ಇರಲ್ಲ, ಏನೂ ಇರಲ್ಲ. ಪರಮಾತ್ಮನ ಸ್ವರೂಪದಲ್ಲಿ ಯಾವಾಗಲೂ ಮನಸ್ಸನ್ನು ನಿಲ್ಲಿಸಿ ನಿತ್ಯವಾಗಿ ನಿರಂತರವಾಗಿ ದೃಢ ಸ್ಥಿತಿಯಲ್ಲಿರುವುದೇ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನಿಯ ಲಕ್ಷಣ. ಇದೇ 3ನೇ ಹಂತ. ಓನ್ಲಿ 3 ಸ್ಟೆಪ್ಸ್. ಮಹರ್ಷಿನೂ 3 ಸ್ಟೆಪ್ಸ್ ಹೇಳಿದ್ದಾರೆ: ನಂಬಿಕೆ, ತಿಳುವಳಿಕೆ, ಪರಿಪೂರ್ಣತೆ. ಸೊ ಮೊದಲ 4 ನಂಬಿಕೆ, 5 ನಂಬಿಕೆ, 6ನೇದು ತಿಳುವಳಿಕೆ, 7ನೇದು ಪರಿಪೂರ್ಣತೆ. ಹೀಗೆ ಸ್ನೇಹಿತರೆ, ಗೃಹಸ್ಥನೂ ಸಹ ಪೂರ್ಣ ನಂಬಣ. ಗೃಹಸ್ಥರಾದ ನಾವೂ ಸಹ ಎಲ್ಲರೂ, ಬರೀ ಗೃಹಸ್ಥನಲ್ಲ, ಗೃಹಸ್ಥನ ಸಹಿತ ಎಲ್ಲರೂ ತನ್ನ ಸ್ವರೂಪವನ್ನ ಅರಿತು, ತಾನು ಯಾರು ಅನ್ನೋದನ್ನ ಅರಿತು
ಸಾಕ್ಷಾತ್ಕಾರವನ್ನ ಅಂದರೆ ಜೀವನದ ಉದ್ದೇಶವಾದ ಪರಿಪೂರ್ಣತೆಯನ್ನ ಪಡೆದು ಆನಂದವಾಗಿ ಜೀವಿಸಬಹುದು ಅಂತ ಹೇಳ್ತಾ ಈ ದಿನದ ಇಂಥ ಒಂದು ಒಳ್ಳೆಯ ಚಿಂತನೆಯನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಧ್ಯಾನ ಸಂಗಮದ ರೂವಾರಿಗಳಿಗೆ ವಂದಿಸ್ತಾ ಕೇಳಿದ ಎಲ್ಲ ಭಗವಂತನ ಸ್ವರೂಪಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದೇವರ ಗುರುಗಳ ಕೃಪೆ ನಿಮಗೆ ಸದಾ ಉಂಟಾಗಲಿ. ಆದಷ್ಟು ಬೇಗ ತ್ಯಾಗಿಗಳಾಗಿ ಬ್ರಹ್ಮಜ್ಞಾನವನ್ನ ಪರಿಪೂರ್ಣತೆಯನ್ನ ಪಡೀಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ವೆರಿ ಮಚ್.